ಸೊ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಯವಿಟ್ಟು ಫಾಸ್ಟ್ ಜಾಯ್ನ್ ಆಗಿ. ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಫಿಸಿಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ದಯವಿಟ್ಟು ಫಾಸ್ಟ್ ಜಾಯ್ನ್ ಆಗಿ. ಸೊ ಐ ವಿಲ್ ಸೆಂಡ್ ಒನ್ಸ್ ಅಗೇನ್. ಇನ್ನೂ ಯಾರು ಜನಕ್ಕೆ ಜಾಯ್ನ್ ಆಗಿಲ್ಲ ಭಾಳ ಜನ. ಸೊ ಗ್ರೂಪಲ್ಲಿ ನಾನು ಸೆಂಡ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ. ಓಕೆ, ಹಾಯ್ ಸರ್, ಶಂಕರ್ ಕೊಣ್ಣೂರ್. ಓಕೆ, 48 ಫೈನ್. ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ದಯವಿಟ್ಟು ಫಾಸ್ಟ್ ಜಾಯ್ನ್ ಆಗಿ. ಸೊ ವಿಡಿಯೋ ಕ್ಲಿಯರ್ ಇದೆ ಇಲ್ಲೋ ಸ್ವಲ್ಪ ಹೇಳಿ ನನಗೆ. ಸೊ ಇವತ್ತು ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಒನ್ ಜಾಯ್ನ್ಡ್. ಓಕೆ ಫೈನ್. ಸೊ ಶಂಕರ್ ಕೊನ್ನೂರು ಜಾಯ್ನ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಲಿಂಕನ್ನು ಶೇರ್ ಮಾಡಿ. ಅಟ್ಲೀಸ್ಟ್ ಒಂದು 4 ಜನ ಅದು ಆದರೆ ವಿ ಕ್ಯಾನ್ ಸ್ಟಾರ್ಟ್ ದ ಕ್ಲಾಸ್. ಸೊ 3 ಜನ ಜಾಯ್ನ್ ಆದರು. ಸೊ ಈಗ ಲಿಂಕ್ ಶೇರ್ ಆಯಿತು ಅಂತ ಅನ್ಕೋತೀನಿ. ಈಗ ಲಿಂಕ್ ರೀಚ್ ಆಯ್ತಲ್ಲೇ. So I hope who is this? Sudeep Sarjapur sir, video is not clear. So video ನೋಟ್ ದಯವಿಟ್ಟು ನಿಮ್ದು ಇದನ್ನ ಕ್ವಾಲಿಟಿಯನ್ನು ಹೆಚ್ಚಿಡಿ. ಸರ್ ವಿಡಿಯೋ ಇಸ್ ನಾಟ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಕೂಡ ಅದು ಕ್ವಾಲಿಟಿಯನ್ನು ಹೆಚ್ಚಿಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಒಂದು ಕ್ವಾಲಿಟಿಯನ್ನು ದಯವಿಟ್ಟು 480 ಪಿಕ್ಸೆಲ್ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, 5 ಜನ ಜಾಯ್ನ್ ಆದರು. ಸೊ ವಿಡಿಯೋ ಕ್ಲಿಯರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 1-2 ಕ್ಷಣ ವಿಡಿಯೋ ಕ್ಲಿಯರ್ ಮಾಡಿಬಿಡೋಣ. ಫೈನಲ್ ಎಕ್ಸಾಮ್ ಕ್ಲಾಸ್ 12. ಎಸ್, ಈಗ ಒಂದು ಲೆವೆಲ್ಲಿಗೆ ಕ್ಲಿಯರ್ ಇದೆ ವಿಡಿಯೋ. ಎಸ್, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಲಿಂಕ್ ಶೇರ್ ಮಾಡಿ. ಅಷ್ಟೊತ್ತರೊಳಗಾಗಿ ನಾನು ವೈಫೈನ ಅಡ್ಜಸ್ಟ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಲಿಂಕನ್ನು ಶೇರ್ ಮಾಡಿ. ಕೇವಲ 4 ಜನ ಜಾಯ್ನ್ ಆಗಿದ್ದಾರೆ. ಒಂದು 10 ಜನ ಆದರೂ ಜಾಯ್ನ್ ಆಗಲಿ. ಓಕೆ, 5 ಜನ ಜಾಯ್ನ್ ಆದರು. ಫೈನ್, ಥ್ಯಾಂಕ್ ಯು. ಸೊ ಐ ಹೋಪ್ ವಿಡಿಯೋ ಈಗ ಒಂದು ಲೆವೆಲಿಗೆ ಕ್ಲಿಯರ್ ಇದೆ ಅನ್ಕೋತೀನಿ. ಸೊ ಯಾರು ಕ್ಲಿಯರ್ ಇದೆ ಇಲ್ಲ ಒಂದು ಸ್ವಲ್ಪ ನನಗೆ ಹೇಳಿ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗಲಿಕ್ಕೆ, ಲೈಟ್ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ. ಸೊ 6 ಜನ ಜಾಯ್ನ್ ಆಗಿದ್ದಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗೊಂಡಿರ್ತಕ್ಕಂಥ ಚಾಪ್ಟರ್ ಬಂದುಬಿಟ್ಟು ರೇ ಆಪ್ಟಿಕ್ಸ್. ಎಸ್ ಸರ್, ಕೋಮಲ ಗಣೇಶ್, ಫೈನ್. ಓಕೆ, ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಐ ವಿಲ್ ಸ್ಟಾರ್ಟ್. ಸೊ ನಂದು ವಾಯ್ಸ್ ಕಡೆ ಲಕ್ಷ್ಯ ಕೊಡಿ. ಒಂದು ವೇಳೆ ವಿಡಿಯೋ ನಿಮಗೆ ಬೋರ್ಡ್ ಮೇಲೆ ಕ್ವಶನ್ ಕಾಣಿಸ್ಲಿಲ್ಲ ಅಂದರೂ ಕೂಡ ನೀವು ನಂದು ವಾಯ್ಸ್ ಥ್ರೂ ನೀವು ಕ್ವಶನನ್ನು ರೆಕ್ಟಿಫೈ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಅಥವಾ ನೀವು ಸಾಧ್ಯ ಆದರೆ 480 ಪಿಕ್ಸೆಲ್ ಅಥವಾ 720 ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ನಿಮ್ಗೆ ಇಡ್ಲಿಕ್ಕೆ ಸಾಧ್ಯ ಆದರೆ ಇಡಿ. ಯಾಕೋ ಸ್ವಲ್ಪ ವೈಫೈ ಸ್ಲೋ ಇದೆ, ಆ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇಟ್ಸ್ ಓಕೆ. ಸೊ ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನಾನು ತಗೊಳ್ತಾ ಇರೋದು ವಿಚ್ ಟೈಪ್ ಆಫ್ ಲೆನ್ಸ್ ಇಸ್ ಯೂಸ್ ಟು ಕರೆಕ್ಟ್ ಮಯೋಪಿಯಾ. ಓಕೆ, ಸೊ ನೋಡಿ ಫಸ್ಟ್ ಚಾಪ್ಟರ್ ನಾನು ತಗೋತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ರೇ ಆಪ್ಟಿಕ್ಸ್ ಫಸ್ಟ್ ಚಾಪ್ಟರ್ ನಾನು ತಗೋತಾ ಇರೋದು. ರೇ ಆಪ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ನೋಡ್ರಿ, ರೇ ಆಪ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, 1 ಮಾರ್ಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಈ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ರಿಲೇಟೆಡ್ ಬರ್ತವೆ. ನಿಮ್ದು MCQ ಒಳಗೆ ಬರ್ತಕ್ಕಂಥ ಪ್ರಶ್ನೆಗಳು ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. ವಿಚ್ ಟೈಪ್ ಆಫ್ ಲೆನ್ಸ್ ಇಸ್ ಯೂಸ್ಡ್ ಟು ಕರೆಕ್ಟ್ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗ ಈ ತರದ ಪ್ರಶ್ನೆಗಳು. ಅಥವಾ ಕಾನ್ವೆಕ್ಸ್ ಲೆನ್ಸ್ ಇಸ್ ಯೂಸ್ಡ್ ಟು ಕರೆಕ್ಟ್ ಡ್ಯಾಶ್ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಪ್ಲಸ್ ಬಯೋಪಿಯಾ, ನನ್ ಆಫ್ ದೀಸ್. ಈ ತರದ ಪ್ರಶ್ನೆಗಳಿರ್ತವೆ. ಸೊ ಆ ಕಾರಣದಿಂದ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ರಿಲೇಟೆಡ್ ಪ್ರಶ್ನೆಗಳು ಯಾವ ತರ ಬೇಕಾದ್ರೂ ಕೇಳಬಹುದು. 2 ಟೈಪ್ ಪ್ರಿಪೇರ್ ಆಗಿರಿ.
ಸೊ ವಿಚ್ ಟೈಪ್ ಆಫ್ ಲೆನ್ಸ್ ಇಸ್ ಯೂಸ್ ಟು ಕರೆಕ್ಟ್ ಅಂತ ಕೇಳೋದು ಆಪ್ಷನ್ ಕೊಡಬಹುದು, ಅಥವಾ ಮಯೋಪಿಯಾ ಇಸ್ ಕರೆಕ್ಟೆಡ್ ಬೈ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಮಿರರ್, ನನ್ ಆಫ್ ದೀಸ್, ಈ ತರದ ಪ್ರಶ್ನೆಗಳು. ಹೈಪರ್ಮೆಟ್ರೋಪಿಯಾಗೂ ಅದ. ಸೊ ಇಲ್ಲೊಂದು 4 ಕ್ವಶನ್ಗಳ ಫಾರ್ಮ್ ಆಗೋ ರೀತಿ ಇರಲ್ಲ, ಈ ತರ ಪ್ರಶ್ನೆ ಕೇಳಬಹುದು. ಅಂಡ್ ಪವರ್ ಆಫ್ ಲೆನ್ಸ್ ಮತ್ತು ಫೋಕಲ್ ಲೆಂತ್ ರಿಲೇಷನ್, ನಾನು ಏನಿಗೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಪಾರ್ಟ್ ಎ. ಪವರ್ ಆಫ್ ಲೆನ್ಸ್ ಮತ್ತು ಫೋಕಲ್ ಲೆಂತ್ ರಿಲೇಷನ್ ಪಾರ್ಟ್ ಎ ದಲ್ಲಿ ಯಾವ ತರ ಪ್ರಶ್ನೆಗಳು ಬರ್ತವೆ ನೋಡಿ. ಹೌ ದ ಪವರ್ ಆಫ್ ಲೆನ್ಸ್ ಇಸ್ ರಿಲೇಟೆಡ್ ಟು ಫೋಕಲ್ ಲೆಂತ್. ಫೋಕಲ್ ಲೆಂತ್ ಹೆಂಗ್ ಬದಲಾದಂಗ ಪವರ್ ಆಫ್ ಲೆನ್ಸ್ ಬದಲಾಗ್ತೈತಿ, ಪವರ್ ಆಫ್ ಲೆನ್ಸ್ ಹೆಂಗ್ ಬದಲಾದಂಗ ಫೋಕಲ್ ಲೆಂತ್ ಬದಲಾಗ್ತೈತಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನೊಂದು ನೀವು ದಯವಿಟ್ಟು ಗಮನ ಇಟ್ಟು ನೋಡಬೇಕು. ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಫಾರ್ ವಿಚ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಮ್ಯಾಗ್ನಿಫಿಕೇಶನ್. ನೋಡ್ರಿ, ಮ್ಯಾಗ್ನಿಫಿಕೇಶನ್ ಮೇಲೆ ಪ್ರಶ್ನೆಗಳು ಬರ್ತಕ್ಕಂತ ಚಾನ್ಸಸ್ ಐತಿ. ಸೊ ಅದನ್ನ ಕೂಡ ನೀವು ಗಮನ ಇಟ್ಟ ನೋಡ್ಕೋಬಹುದು ಮ್ಯಾಗ್ನಿಫಿಕೇಶನ್ ಮೇಲೆ. ಓಕೆ, ದೆನ್ ಅದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಪವರ್ ಆಫ್ ಲೆನ್ಸ್ ವೇರಿ ವಿತ್ ಫೋಕಲ್ ಲೆಂತ್ ಹೆಂಗ್ ವೇರಿ ಆಗ್ತದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ನೀವು ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದ್ರಿಂದ ಫೋಕಲ್ ಲೆಂತ್ ವ್ಯಾಲ್ಯೂ ಕೊಡ್ತಾರ MCQ ಒಳಗ. ಫೋಕಲ್ ಲೆಂತ್ ಅಥವಾ ಪವರ್ ಆಫ್ ಲೆನ್ಸ್ ವ್ಯಾಲ್ಯೂ ಕೊಡ್ತಾರ, ಕೊಟ್ಟ ಇನ್ನೊಂದು ಕೇಳ್ತಾರ. ಈ ಫಾರ್ ಎಕ್ಸಾಂಪಲ್ ಫೋಕಲ್ ಲೆಂತ್ ಇಸ್ 0.25 ಸೆಂಟಿಮೀಟರ್, ಪವರ್ ಆಫ್ ಲೆನ್ಸ್ ಎಷ್ಟು ಅಂತ ಕೇಳ್ತಾರ, P 1 divided by 0.25. ನೋಡಿ 25 ಸೆಂಟಿಮೀಟರ್ ಕೊಡ್ತಾರ, ನೀವು 25 ಸೆಂಟಿಮೀಟರ್ ಅಂದ್ರೆ ಅದನ್ನ ಹಂಗ ಇಟ್ಕೋಬಾರ್ದು, 0.25 ಬರ್ಕೋಬೇಕು. 1 by 0.25 ಅಂದ್ರೆ 4 ಡೈಆಪ್ಟ್ರಿ. ಪವರ್ ಆಫ್ ಲೆನ್ಸ್ SI ಯೂನಿಟ್ ನು ಕೇಳಬಹುದು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗ, D for ಡೈಆಪ್ಟ್ರಿ. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ. ಮುಂದೆ ವೆರಿ ವೆರಿ ಇಂಪಾರ್ಟೆಂಟ್ ನನಗನ್ಸೋದು ದಿಸ್ ಟೈಪ್ ಆಫ್ ಕ್ವಶನ್. Why does the sky appear blue? The reason for the appearance of sky blue. Sky appear blue, delayed sunrise, delayed sunset. ಇವಕ್ಕೆಲ್ಲಕ್ಕೂ ರೀಸನ್ ಏನು? ಟೋಟಲ್ atmospheric refraction. ಸೊ atmospheric refraction ಅನ್ನ ಆನ್ಸರ್ ನೆನಪಿಟ್ಕೋರಿ. ಸೊ ಅದಕ್ಕೆ ಇದನ್ನ ಈ ತರದ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ ಒಳಗೆ ಬರಬಹುದು. ದೆನ್ ಕ್ರಿಟಿಕಲ್ ಆಂಗಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕ್ರಿಟಿಕಲ್ ಆಂಗಲ್, ನಾನು ಏನ್ ಹೇಳ್ತಾ ಇದ್ದೀನಿ ನೋಡ್ರಿ, ನನ್ನ ಧ್ವನಿ ಕಡೆ ಲಕ್ಷ್ಯ ಇರಲಿ. ಕ್ರಿಟಿಕಲ್ ಆಂಗಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕ್ರಿಟಿಕಲ್ ಆಂಗಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ. ಕ್ರಿಟಿಕಲ್ ಆಂಗಲ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಅದನ್ನ ನೀವು ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಈ ತರದ ಪ್ರಶ್ನೆಗಳು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗ ಮತ್ತ 1 ಮಾರ್ಕ್ ಒಳಗ MCQ ಒಳಗ ಬರ್ತಕ್ಕಂತವು ಇವು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ 2 ಮಾರ್ಕ್ ಒಳಗೆ ಯಾವ ಬರಬಹುದು ಇಲ್ಲಿ ನೋಡ್ರಿ, ಕಂಡೀಷನ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. 2 ಮಾರ್ಕ್ ಒಳಗೆ ಯಾವ ಬರಬಹುದ್ರಿ, ಕಂಡೀಷನ್ಸ್ ಫಾರ್ TIR, total internal reflection. Write the 2 conditions for total internal reflection to take place ಅಂತ ಕೇಳಬಹುದು. What is myopia, how to correct it, or what is hypermetropia, how will you correct it? What is myopia, how to correct it, ಯಾವ ತರ ಅದನ್ನ ಕರೆಕ್ಟ್ ಮಾಡ್ತೀರಿ? What is hypermetropia, how to correct it? What is hypermetropia, how to correct it? ಸೊ ಈ ತರದ ಪ್ರಶ್ನೆಗಳು ನೋಡ್ರಿ 2 ಮಾರ್ಕಿಗೆ ಬರ್ತಾವು. ವಾಟ್ ಈಸ್ ಮಯೋಪಿಯಾ, ಹೌ ಟು ಕರೆಕ್ಟ್ ಇಟ್, ವಾಟ್ ಈಸ್ ಹೈಪರ್ಮೆಟ್ರೋಪಿಯಾ, ಹೌ ಟು ಕರೆಕ್ಟ್ ಇಟ್, ಇವು ಬರ್ತಾವು. ಇನ್ನು 3 ಮಾರ್ಕ್ ಅಲ್ಲಿ ಬರ್ತಕ್ಕಂತ ಪ್ರಶ್ನೆಗಳು ಕಂಡೀಷನ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲೇ ನೋಡಿದ್ದೀವಿ ನಾವು. ದೆನ್ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನ ಅಪ್ಲಿಕೇಶನ್ಸ್ ಗಳನ್ನು ಕೇಳ್ತಾರೆ. TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಂಡೀಷನ್ ಪ್ಲಸ್ ಅಪ್ಲಿಕೇಶನ್ ಎರಡು ನೆನಪಿಟ್ಕೊಂಡ್ಬಿಡ್ರಿ. 2 ಮಾರ್ಕಿಗೆ ಕಂಡೀಷನ್ ಕೇಳ್ತಾನ, 3 ಮಾರ್ಕಿಗೆ ಅಪ್ಲಿಕೇಶನ್ ಕೇಳ್ತಾನ. ಸೊ ಅವುಗಳನ್ನು ನೆನಪಿಟ್ಕೋರಿ. ಮುಂದೆ ಡೆರಿವೇಶನ್ ಅದ ನೋಡ್ರಿ, effective focal length of two thin lenses kept in contact. Two thin lens ಇಟ್ಟಾಗ, okay, two thin lens ಇಟ್ಟಾಗ if they are kept in contact, what is the effective focal length? ಅದರ ಡೆರಿವೇಶನ್ ಅದಲ್ಲ. ಸೊ that is important. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ರೇ ಆಪ್ಟಿಕ್ಸ್ ಇದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ವೆರಿ ಮಚ್ ಇಂಪಾರ್ಟೆಂಟ್ 5 ಮಾರ್ಕಿಂಗ್ ಕ್ವಶನ್ ನ ಗ್ಯಾರಂಟಿ ಕ್ವಶನ್ ನೋಡ್ರಿ, 100% ಫಿಕ್ಸ್ ಕ್ವಶನ್. ಓಕೆ, ಸೊ ಓಕೆ ನೋಡಿ 100% ಫಿಕ್ಸ್ ಕ್ವಶನ್ ನೋಡ್ರಿ ರೇ ಆಪ್ಟಿಕ್ಸ್ ಇಂದ್ರ ನಿಮಗ 5 ಮಾರ್ಕ್ಸ್ ಗೆ ಈ ಸಲ ಎಕ್ಸಾಮ್ ದಾಗ ಇರಲೇಬೇಕಾದಂತ ಪ್ರಶ್ನೆ ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಪ್ರಶ್ನೆ ಇರ್ತದ, ಇರಲೇಬೇಕು. 98% to 99% ಈ ಕ್ವಶನ್ ಬರ್ತದ. ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 5 ಮಾರ್ಕಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಡೆರಿವೇಶನ್ ಅನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಏನ್ ಇಂಪಾರ್ಟೆಂಟ್ ಫಾರ್ಮುಲಾ,
expression for the refractive index of material of a prism in terms of the angle of prism and angle of minimum deviation. Angle of prism and angle of minimum deviation ಒಳಗ expression of the refractive index of the material of the prism ಈ ಪ್ರಶ್ನೆಯನ್ನು ಕೇಳಬಹುದು. ಓಕೆ, ಸೊ ಇವೆರಡರಲ್ಲೇ ಒಂದು ಕೇಳ್ತಾರ. 99% ಇದ ಬರ್ತದ. ಇದ್ರ ಜೊತೆ ಒಂದು ಯಾವ್ದಾದ್ರು ಎರಡು PYQs ಅನ್ನು ಮಾಡ್ಕೊರಿ ಡೆರಿವೇಶನ್ 5 ಮಾರ್ಕಿಗೆ. ಅಷ್ಟಾದ್ರ ಈ ಚಾಪ್ಟರ್ ಸಾಕು, ರೇ ಆಪ್ಟಿಕ್ಸ್. ಸೊ ರೇ ಆಪ್ಟಿಕ್ಸ್ ಆದ್ಮೇಲೆ ನಾನು ಫಸ್ಟ್ ಚಾಪ್ಟರ್ ಬರ್ತೀನಿ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಯಾವ್ದು ನಮ್ದು ಎಲೆಕ್ಟ್ರಿಕ್ ಚಾರ್ಜಸ್. ಫಸ್ಟ್ ಚಾಪ್ಟರ್ ಯಾವ್ದಪ್ಪ ನಮ್ದು ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಮೇಲೆ ಏನ್ ಇಂಪಾರ್ಟೆಂಟ್ ಕ್ವಶನ್ ಅದಾವ ನೋಡ್ರಿ, ಯಾವ ತರ ಕೇಳಬಹುದು ನೋಡ್ರಿ. ಈಗ ನಾನು ಹೇಳಿರುವಾಗ SI ಯೂನಿಟ್ ನೋಡ್ರಿ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವ್ಯಾವ ಕೇಳ್ತಾರ ನೋಡ್ರಿ 1 ಮಾರ್ಕಿಗೆ ಅಥವಾ MCQಗಳು. ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಚಾರ್ಜ್, then potential difference, electrical resistivity, electrical conductivity. ಇವನ್ನೆಲ್ಲ ನೆನಪಿಟ್ಕೊಂಡ್ಬಿಡ್ರಿ, ಗ್ಯಾರಂಟಿ ಬರ್ತತಿ. ಒಂದು SI ಯೂನಿಟ್ 100% ಬರ್ತತಿ ಈ ಚಾಪ್ಟರ್ ಇಂದ. ಈ ಚಾಪ್ಟರ್ ಇಂದ ನೋಡ್ಕೋ, ಇದರ ನೆಕ್ಸ್ಟ್ ಚಾಪ್ಟರ್ ಇಂದ ಬರ್ತಾವ ಯಾವ್ದಾರ ಒಂದ್ರಿಂದ. ಬಟ್ ಒಂದ್ ಅಥವಾ ಎರಡು SI ಯೂನಿಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗ ಅಥವಾ MCQ ಒಳಗ ಬಂದೇ ಬರ್ತಾವ. ಎರಡರಿಂದ 4 SI ಯೂನಿಟ್ ಮೇಲಿನ ಕ್ವಶನ್ ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಟೋಟಲ್ 20 ಕ್ವಶನ್ಸ್ ಒಳಗೆ 1 ಮಾರ್ಕಿಂಗ್ ಒಳಗೆ. ಓಕೆ, ದೆನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಬಹುದು. ಎಲೆಕ್ಟ್ರಿಕ್ ಫೀಲ್ಡ್ SI ಯೂನಿಟ್ ಅನ್ನು ಕೂಡ ಕೇಳ್ತಾರೆ. ಸೊ ಇವುಗಳನ್ನು ನೀವು ನೆನಪಿಟ್ಕೋರಿ. ಇಷ್ಟ ಆದ ನಂತರ ಕೂಲಂಬ್ಸ್ ಲಾ ಅಪ್ಲಿಕೇಶನ್ ಅನ್ನು ಕೇಳಬಹುದು. ಅದನ್ನ 2 ಮಾರ್ಕಿಗೆ ಕೇಳ್ತಾರೆ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ 2 ಮಾರ್ಕಿಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕೂಲಂಬ್ಸ್ ಲಾ 2 ಮಾರ್ಕಿಗೆ very very important is Coulomb's law. State and explain Coulomb's law in electrostatics. State and explain Coulomb's law in electrostatics, very much important for 2 mark. Then Coulomb's law in vector form and explain the terms. ಅದಕ್ಕಿಂತ ಇಂಪಾರ್ಟೆಂಟ್ ನೋಡ್ರಿ Gauss law. Coulomb's law ಅಥವಾ Gauss law ಇವೆರಡರ ಒಂದು ಫಿಕ್ಸ್ ಕ್ವೆಶ್ಚನ್ ನೋಡ್ರಿ. Coulomb's law or Gauss law, very very important. ಇವೆರಡರ ಒಂದು ಕ್ವೆಶ್ಚನ್ ಫಿಕ್ಸ್, ಕೂಲಂಬ್ಸ್ ಲಾ ಆರ್ ಗಾಸ್ ಲಾ. ಇದಾದ ನಂತರ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಲಕ್ಷ ಕೊಡ್ರಿ, ಪ್ರಾಪರ್ಟೀಸ್ ಆಫ್ EF ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ನೋಡ್ರಿ, ಇವು 3 ಮಾರ್ಕಿಗೂ ಬರ್ಬೋದು, 2 ಮಾರ್ಕಿಗೂ ಬರ್ಬೋದು. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇವು ಎರಡು ಕ್ವಶನ್ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಎರಡರಾಗೂ ಬರ್ತಾವ. ಲಕ್ಷ ಕೊಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಚಾರ್ಜಸ್ ಬಹಳ ಸಲ 3 ಮಾರ್ಕಿಗೆ ಕೇಳಿದ್ದಾರೆ. ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಈ 3 ಪ್ರಶ್ನೆಗಳು 2 ಮಾರ್ಕಿಗೆ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್. ಈ 3 ಪ್ರಶ್ನೆಗಳನ್ನು ನೀವು ಮಾಡಲೇಬೇಕು. ಯಾವ್ಯಾವು? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, write state Coulomb's law and mention it in vector form, state Gauss law of thermodynamics. ಈ 3 ಕ್ವೆಶ್ಚನ್ ಗಳು 2 ಮಾರ್ಕಿಗೆ ಈ ಚಾಪ್ಟರ್ ಇಂದ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಇಂಪಾರ್ಟೆಂಟ್. 3 ಮಾರ್ಕಿಗೆ ಯಾವು? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ and properties of electric field lines. Sometimes they will ask write any 3 properties, sometimes simply they will leave at least you write 3 to 4 properties or 4 to 5 properties. Okay, so ಇವೆರಡು 3 ಮಾರ್ಕಿಗೆ ಹೈಯೆಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಇನ್ನು 5 ಮಾರ್ಕಿನ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಅದಾವ ನೋಡ್ರಿ ಇಲ್ಲಿ. ಓಕೆ, 5 ಮಾರ್ಕಿನ ಕ್ವೆಶ್ಚನ್ ನೋಡ್ರಿ. ಹೈಯೆಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದು ಡೆರಿವೇಶನ್ ಆದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. Derive electric field due to electric dipole. Electric field due to electric dipole at a point on the equatorial line. At a point on the equatorial line. Equatorial line ಮೇಲೆ the derivation that is much important.
ಡೆರಿವೇಶನ್ ಒಳಗ ಸೆಕೆಂಡ್ ಡೆರಿವೇಶನ್ ಇಂಪಾರ್ಟೆಂಟ್ ಇರೋ ಡೆರಿವೇಶನ್ ಯಾವಪ್ಪ ಅಂದ್ರೆ ಗಾಸ್ ಲಾ ಅದ್ರದ್ದು ಸ್ಟೇಟ್ ಗಾಸ್ ಲಾ ಎಲೆಕ್ಟ್ರಿಸಿಟಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ಸ್ಟೇಟ್ ಕಂಡಕ್ಟರ್ derivation of the electric field due to long infinitely charged conductor long infinitely charged conductor this is again the topmost sikapati important question okay so if you are not able to see okay ನಿಮಗೆ ಇಲ್ಲಿ ಏನು ಬರ್ತದೆ ಕಾಣಿಸ್ತಾ ಇದ್ದಿದ್ದಿಲ್ಲ ಅಂದ್ರೆ just listen to what I am saying derive the expression for electric field at a point due to long infinitely charged conductor this is important derivation idr jotege derive an expression for the electric field due to an electric dipole at a point on the axial line at a point on the axial line electric field due to a point on the axial line ಈ ಒಂದು ಡೆರಿವೇಶನ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದ ಈ ಒಂದು ಡೆರಿವೇಶನ್ ಕೂಡ ಏನಾಗ್ತದೆ ನಿಮ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದ ಸೊ ಇಷ್ಟುಗಳನ್ನು ನೀವು ಏನ್ ಮಾಡಬೇಕು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು ಸೊ ಇಷ್ಟ ಏನಾಗ್ತದೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೆ ಆಯ್ತು ಸೊ ಇದಾದ ನಂತರ ನಾನು ಇದರ ನೆಕ್ಸ್ಟ್ ಚಾಪ್ಟರ್ ಹೋಗ್ತೀನಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಓಕೆ ಎಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ನೋಡ್ರಿ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಕ್ಲಿಯರ್ ಅದ ಅನ್ಕೋತೀನಿ ನಾನು ಇದು ಕ್ಲಿಯರ್ ಇಲ್ಲ ಅಂದ್ರೆ ಅಗೇನ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇದು ವಿಡಿಯೋ ಆಗಿ ಅಪ್ಲೋಡ್ ಆಗ್ತದ ಅವಾಗ ಕ್ಲಿಯರ್ ಬಂದಿರ್ತದ ಒಂದು ಅಥವಾ ದಯವಿಟ್ಟು ನನ್ನ ವಾಯ್ಸ್ ಕಡೆ ಲಕ್ಷ ಕೊಡಿ ನಿಮ್ ಕಡೆ ಒಂದು ಪೆನ್ಸಿಲ್ ಇಟ್ಕೊಳ್ಳಿ ನನ್ನ ವಾಯ್ಸ್ ಕಡೆ ಲಕ್ಷ ಕೊಡಿ ಅದರ ಪ್ರಕಾರ ನೋಟ್ ಡೌನ್ ಮಾಡ್ತಾ ಹೋಗಿ ಬಿಕಾಸ್ ಬರೀ ನೋಡೋದಕ್ಕಿಂತ ನೀವು ನೋಟ್ ಡೌನ್ ಮಾಡಿದ್ರೆ ನಿಮಗೆ ಪರ್ಫೆಕ್ಷನ್ ಹೆಚ್ಚಿಗೆ ಕ್ರಿಯೇಟ್ ಆಗುತ್ತೆ ಓಕೆ ಫೈನ್ ಸೊ ನೆಕ್ಸ್ಟ್ ನಾನು ತಗೊಂಡಿರ್ತಕ್ಕಂಥ ಚಾಪ್ಟರ್ ಬಂದ್ಬಿಟ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಇಲ್ಲಿ ನೋಡಿ ನಿಮಗೆ ಒಂದು ಮಾರ್ಕಿನ ಪ್ರಶ್ನೆಗಳನ್ನ MCQ ಒಳಗ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಹೆಂಗ್ ಕೇಳಬಹುದು ನೋಡಿ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಮತ್ತು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ನಿಮಗೆ ಬರ್ತಕ್ಕಂತ ಚಾನ್ಸಸ್ ಬಹಳ ಐತಿ ಅದನ್ನ ಬಿಟ್ರ ಈ ಒಂದು ಕ್ವಶನ್ ಅನ್ನ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳಬಹುದು ಇದು ಮೊದಲ PYQ 1 ಮಾರ್ಕಿಗೆ ಬರ್ತಿತ್ತು ಹೌ ಡಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ changes when an electric dye medium is introduced between them ಅದೇನ್ ಆನ್ಸರ್ ಅದಲ್ಲ ಅದನ್ನ 4 ಆಪ್ಷನ್ ಒಳಗೆ ಕೊಡ್ತಾರೆ ಈಗ ಅದನ್ನ ನೀವು ಚೂಸ್ ಮಾಡಬೇಕು ಹೌದಾ ಸೊ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೊಟ್ಟಾಗ when a dielectric medium is introduced between them ಅದಲ್ಲ ಡೈಎಲೆಕ್ಟ್ರಿಕ್ ಮೀಡಿಯಂ ಕೊಡೋದಿಲ್ಲ ಅದನ್ನ ನೀವು ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಹೇಳಿ ತುಂಬಬೇಕು ಈ ತರ ಪ್ರಶ್ನೆಗಳು ಬರ್ತಾವ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವೆರಿ ವೆರಿ ಇಂಪಾರ್ಟೆಂಟ್ 1 ಮಾರ್ಕಿಗೆ ಕೇಳ್ತಕ್ಕಂಥದ್ದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮುಂದೆ ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಕೇಳ್ತಾರೆ ನೋಡಿ ಇದು ಯಾವ ಚಾಪ್ಟರ್ ಇದೆ ಅಂದ್ರೆ ಕೆಪಾಸಿಟನ್ಸ್ ಒಳಗೆ ನೋಡ್ರಿ 1 ಮಾರ್ಕಿಗೆ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಪ್ರಶ್ನೆ ಬರುತ್ತೆ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇದ್ರ ಮೇಲೆ ಬರುತ್ತೆ ಅಥವಾ ನೀವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈ ತರದ ಮೇಲೆ ಬರುತ್ತೆ ನೀವು 1 ಮಾರ್ಕಿನ ಏನೇನ್ ಕವರ್ ಸಾಧ್ಯ ಅದಲ್ಲ ಅವನ್ನೆಲ್ಲ ಮಾಡ್ಕೊಳ್ಳಿ ಈಸಿ ಬರುತ್ತೆ ಹಂಗೇನ್ ಟಫ್ ಬರೋದಿಲ್ಲ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೊಂಡ್ರೆ ಮಾಡಬಹುದು ಇನ್ 2 ಮಾರ್ಕ್ ದ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳು ನಾನು ಹೇಳ್ತೀನಿ ಟ್ರಿಪಲ್ ಸ್ಟಾರ್ ಕ್ವೆಶ್ಚನ್ ಗಳು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೋಡ್ರಿ ಡಿರೈವ್ ದ ರಿಲೇಷನ್ ಆರ್ ಎಸ್ಟಾಬ್ಲಿಷ್ ದ ರಿಲೇಷನ್ ಅಂತ ಕೇಳ್ತಾರೆ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ electric field and electric potential. Derive the relation between electric field and electric potential. ಈ ಪ್ರಶ್ನೆಯನ್ನು ಕೇಳೋ ಚಾನ್ಸ್ ಬಹಳ ಅದ. Then what factor does the capacitance of a parallel plate capacitor depends? ನೋಡ್ರಿ, another important question. The factors on which capacitance of a parallel plate capacitor depends. Capacitance, write down or mention, or what are the factors on which the capacitance of a parallel plate capacitor depends. ಇವುಗಳನ್ನ ಕೇಳ್ತಾರೆ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಆಗಿರ್ತಕ್ಕಂತ ಒಂದು ಫ್ಯಾಕ್ಟರ್ಸ್ ಗಳು ಯಾವ್ಯಾವು? ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? 2 ಮಾರ್ಕಿಗೆ ಒಂದು ಟ್ರಿಪಲ್ ಸ್ಟಾರ್ ಪ್ರಶ್ನೆ ಅಂತ ಹೇಳಬಹುದು. ನೀವು ನಾನು ಏನ್ ಈ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಲ್ಲ, ಇವುಗಳನ್ನು ಕಂಪಲ್ಸರಿ ಮಾಡಲೇಬೇಕು.
ಇದ್ರ ಜೊತೆಗೆ ಇನ್ನುಳಿದಿಷ್ಟು ಪ್ರಶ್ನೆಗಳನ್ನು ಮಾಡ್ಕೋರಿ, ನಿಮಗೆ 70-60 ಪ್ಲಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನಂಗೆ ಇಷ್ಟೇ ಮಾಡ್ಕೋತಂದ್ರೆ ನೀವು 35 to 50 ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮಿನಿಮಮ್. ಅದಕ್ಕಿಂತ ಹೆಚ್ಚು ಬರ್ಬೋದು. 35 to 50 ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಹೇಳ್ತಕ್ಕಂತ ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ ಅಷ್ಟೇ ಮಾಡಿದ್ರೆ ಓಕೆ, ಅಥವಾ 60 ಮಟನೂ ಬರ್ಬೋದು, ಡಿಪೆಂಡ್ಸ್ ಅಪಾನ್ ಸಿಚುವೇಶನ್. ಬಟ್ ಅದ್ರ ಜೊತೆಗೆ ಇನ್ನುಳಿದ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ಬೋದು, ನೀವು 70 ಮಟ ಈಸಿಯಾಗಿ ಹೋಗ್ತೀರಿ. ಈ ಸಲ ಈಸಿ ಅದ ಈ ಸಲ. ಇದಾದ ನಂತರ ಇಂಪಾರ್ಟೆಂಟ್ ಕ್ವಶನ್, effective capacitance of two parallel plate capacitors connected in series. Sorry, two capacitors connected in series. ನೋಡ್ರಿ, ಎರಡು ಕೆಪಾಸಿಟರ್ಸ್ ಅದಾವು C1 C2, they are connected in series. Derive the expression for the effective capacitance. This will be asked for 2 mark. Very very important question again. Effective capacitance. Effective capacitance is the much important question. ಇಷ್ಟೇನದವಲ್ರಿ 2 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳಾತು. ಇನ್ನು 3 ಮಾರ್ಕಿಗೆ ಯಾವುದಂತ ನೋಡಿದಾಗ ಓಕೆ, ಸ್ವಲ್ಪ ಸ್ಲೋ ಡೌನ್ ಆಗುನು. 3 ಮಾರ್ಕಿಗೆ ನೋಡೋಣ ಪ್ರಶ್ನೆಯನ್ನ. 3 ಅಂಕದ ಪ್ರಶ್ನೆ ನೋಡ್ರಿ ಏನದ. ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸಲ ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜ್ಡ್ ಕೆಪಾಸಿಟರ್. ಬರ್ದಿಟ್ಕೊಂಡ್ಬಿಡ್ರಿ, ಟ್ರಿಬಲ್ ಸ್ಟಾರ್ ಕ್ವಶನ್. ಡೆಡ್ಯೂಸ್ ದ ಎಕ್ಸ್ಪ್ರೆಷನ್ ಆರ್ ಡಿರೈವ್ ದ ಎಕ್ಸ್ಪ್ರೆಷನ್ for energy stored in a capacitor. Energy stored in a capacitor, the derivation of 99% fixed question. ಒಂದು ಇದು ಬರಬೇಕು. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಹೇಳ್ತೀನಿ ನಾನು. ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಎನರ್ಜಿ of the system of charges, PE, and the potential energy of system of charges in the absence of external electric field. In the absence of external electric field. So ಈ ಕ್ವಶನ್ ಕೂಡ ಆಲ್ಮೋಸ್ಟ್ ಫಿಕ್ಸ್. ಇವು ಎರಡರಲ್ಲೇ ಒಂದು ಕ್ವಶನ್ ಬರೋ ಚಾನ್ಸ್ ನೋಡ್ರಿ 99.9% ಐತಿ 3 ಮಾರ್ಕಿಗೆ ಈ ಚಾಪ್ಟರ್ ಇಂದ. ಓಕೆ, ಇನ್ನು ಉಳಿದ ಪ್ರಶ್ನೆಗಳು ಅದಾವು. ನನಗೆ ಅನಿಸಿದ ಮಟ್ಟಿಗೆ ಇವೆರಡರದ ಬರ್ತೈತಿ. ಸೊ ಇವ್ನು ಮಾಡ್ಕೊಂಡ್ರು ಸಾಕ. ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದ ಡೆರಿವೇಶನ್ ಐತಿ, ಅದನ್ನು ಕೂಡ ಕೇಳಬಹುದು. ಅದು ವೆರಿ ರೇರ್ ಚಾನ್ಸಸ್, ಬಟ್ ಅದನ್ನು ಮಾಡ್ಕೊಂಡು ಹೋಗ್ರಿ. ನೀವು ಏನಾದ್ರು ಆಪ್ಷನ್ ಮಾಡಿದ್ದಿಲ್ಲ ಅಂದ್ರೆ ನೋಡ್ರಿ, ನಾನು ಹೇಳುವುದನ್ನ ನೀವು ಅಟ್ಲೀಸ್ಟ್ ಒಂದು 7 ರಿಂದ 8 ಚಾಪ್ಟರ್ ಗಳನ್ನ ಪರ್ಫೆಕ್ಟ್ ಮಾಡಿದ್ರಿ, 5 ಮಾರ್ಕ್ ಬರು. ಒಂದ್ 2 ರಿಸ್ಕ್ ತಗೋಬಹುದು ಅನ್ಸಿದ್ರೆ ನೀವು ಮಾಡ್ಬೋದು. ಇಲ್ಲ ನೀವು 5 ಕ್ವಶನ್ ಬರೆಯುವ 3 ಕ್ವಶನ್ ಬರೆಯೋದು ಅಷ್ಟೇ ನಾನು ಮಾಡ್ಕೊಂಡು ಹೊಂಟೀನಿ ಅಂದಾಗ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂದ್ರೆ ನೀವು ಚಾಪ್ಟರ್ ಗಳನ್ನ 8 ಮಾಡ್ತೀರಿ ನೋಡ್ರಿ. ಈಗ ಚಾಪ್ಟರ್ ಗಳನ್ನ 8 ಮಾಡ್ತೀರಿ ಅಥವಾ 7 ಮಾಡ್ತೀರಿ ಅಂದ್ರೆ ಎಷ್ಟು 5 ಮಾರ್ಕಿನ ಓದಲ್ಲ, ಅದಕ್ಕಿಂತ 2 ರಿಂದ 3 ಎಕ್ಸ್ಟ್ರಾ ಮಾಡತ್ತೀರಿ ಅಂದಾಗ ಅವಾಗ ನೀವು ಇಂಪಾರ್ಟೆಂಟ್ ಅಷ್ಟೇ ಇದ್ದು ಮಾಡಿದ್ರು ನಡೀತದ. ಬಟ್ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡ್ತೀರಿ ಅಷ್ಟು ಅದು ಅದಕ್ಕಿಂತ ಒಂದೇ ಹೆಚ್ಚು ಮಾಡ್ತೀರಿ ಅಂದಾಗ ಎಲ್ಲಾ ಕ್ವಶನ್ಸ್ ಗಳನ್ನ ಮಾಡ್ಕೊರಿ. ಓಕೆ, ಬಟ್ ಇವು ಎರಡು ನೋಡ್ರಿ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತಾವ, ಟ್ರಿಬಲ್ ಸ್ಟಾರ್ ಕ್ವಶನ್. ಓಕೆ ಫೈನ್. ಇನ್ನು 5 ಮಾರ್ಕಿನ ಪ್ರಶ್ನೆಗಳು ಬಂದಾಗ ಇಲ್ಲಿ ಒಂದಿಷ್ಟು ನ್ಯೂಮರಿಕಲ್ ಬರೋ ಚಾನ್ಸ್ ಅದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೆ. ಸೊ ಸಾಧ್ಯವಾದಷ್ಟು ಹೆಚ್ಚಿಗೆ ನ್ಯೂಮರಿಕಲ್ಸ್ ಗಳನ್ನ ಮಾಡ್ಕೊಂಡು ನ್ಯೂಮರಿಕಲ್ಸ್ ಹೋಗೋದು ಹೇಳಿಕ್ ಆಗುದಿಲ್ಲ. ಆದಷ್ಟು PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರ್ತಾವಲ್ಲ ಆ ತರದ ನ್ಯೂಮರಿಕಲ್ಸ್ ಗಳನ್ನ ಮಾಡ್ಕೊರಿ. ಮುಂದೆ ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಬಿದ್ದಿರ್ತಕ್ಕಂಥ ನ್ಯೂಮರಿಕಲ್ ಆಗಿರ್ಬೋದು, ಪ್ರಿಪರೇಟರಿ ಒಳಗೆ ಬಿದ್ದಿರ್ತಕ್ಕಂಥ ನ್ಯೂಮರಿಕಲ್ ಆಗಿರ್ಬೋದು, ಈ ನ್ಯೂಮರಿಕಲ್ಸ್ ಗಳನ್ನ ನೀವು ಮಾಡ್ಕೋಬೇಕು. ಯಾವುದಾದ್ರೂ 2 ರಿಂದ 3 ಡಿಸ್ಟ್ರಿಕ್ಟ್ ದ 3 ಡಿಫರೆಂಟ್ ಡಿಸ್ಟ್ರಿಕ್ಟ್ ದ ಪ್ರಿಪರೇಟರಿ ಪೇಪರ್ ತಗೋರಿ, PYQs ತಗೋರಿ, ಮಾಡೆಲ್ ಕ್ವಶನ್ ಪೇಪರ್ ತಗೋರಿ. ಒಂದು 5 ರಿಂದ 6 ಪ್ರಶ್ನೆಗಳು ಅಥವಾ 5 ರಿಂದ 8 ಪ್ರಶ್ನೆಗಳ ನ್ಯೂಮರಿಕಲ್ಸ್ ಅನ್ನು ನೀವು ಈ ಒಂದು ಯೂಸ್ ಅನ್ನು ತಗೊಂಡು ಮಾಡ್ಕೋಬೇಕು. ಹಂಗ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಹೇಳಿರೋಗೆ PYQs ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಬಿದ್ದಿತ್ತಂದ್ರೆ ಅಂತದ್ ಮಾಡ್ಕೋರಿ. ಮಾಡೆಲ್ ಕ್ವಶನ್ ಪೇಪರ್ ಈ ಸಲದ ಮಾಡೆಲ್ ಕ್ವಶನ್ ಪೇಪರ್ 2000 ಈ ಸಲ ಏನ್ ಈ ಇಯರ್ ಇರಲ್ಲ, ಈ ಇಯರ್ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಈ ಇಯರ್ ಈಗಾಗಲೇ ಡಿಫರೆಂಟ್ ಡಿಸ್ಟ್ರಿಕ್ಟ್ ಒಳಗೆ ಆಗಿರ್ತಕ್ಕಂಥ ಪ್ರಿಪರೇಟರಿ ಒಳಗೆ ಏನಾದರೂ ಕ್ವಶನ್ ಬಿದ್ದಿತ್ತಂದ್ರೆ ಅದನ್ನ ಮಾಡ್ಕೋರಿ. ಫೈನ್. ಸೊ ಬಹಳಷ್ಟು ಅದಾವ ನ್ಯೂಮರಿಕಲ್ಸ್. ಒಂದು ನ್ಯೂಮರಿಕಲ್ ಫಿಕ್ಸ್ ಬರ್ತದ ಕೆಪಾಸಿಟನ್ಸ್ ಮೇಲೆ. ಸೊ ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ನೋಡ್ರಿ. ಓಕೆ, ಇದಾದ ನಂತರ ನೋಡಿ ಬರ್ತಕ್ಕಂಥ ಚಾಪ್ಟರ್ ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ, ಅನದರ್ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಇನ್ನು ಯಾರು ಇದನ್ನ ಮಾಡತ್ತಿಲ್ಲ ಒಂದು ಪೆನ್ಸಿಲ್ ತಗೋರಿ. ಓಕೆ, ಪೆನ್ಸಿಲ್ ತಗೊಂಡು ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ತಾ ಹೋಗಿಪ್ಪ, ನಿಮಗೆ ಹೆಲ್ಪ್ ಆಗುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ, another top most important chapter.
ಯಾವುದು ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ಇಂಪಾರ್ಟೆಂಟ್ ಯಾವ್ಯಾವ ಹೇಳ್ತಾ ಹೋಗ್ತೀನಿ ನೋಡ್ರಿ. ಫಸ್ಟ್ ಇಂಪಾರ್ಟೆಂಟ್ ಏನಂದ್ರ ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ನೋಡ್ರಿ. ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಅಂತ ಮ್ಯಾಲ ನಿಮ್ಗೆ ಅಪ್ಲೈಡ್ ಕ್ವಶನ್ ಬರಬಹುದು. ಹೆಂಗ್ ಅಪ್ಲೈಡ್ ಕಂಡೀಷನ್ ಅನ್ನ ಡಿಫ್ರೆಂಟ್ ವೇದಾಗ ಕೇಳ್ತಾರ, 4 ಆಪ್ಷನ್ ಡಿಫ್ರೆಂಟ್ ವೇದಾಗ ಕೊಡ್ಬೋದು. ನಿಮ್ಗೆ ಒಂದು ಮೀನಿಂಗ್ ಗೊತ್ತಿತ್ತಂದ್ರ ಅದರ ಪ್ರಕಾರ ಆನ್ಸರ್ ಮಾಡ್ಕೊರಿ. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ ಅನ್ನ ಸ್ವಲ್ಪ ನೆನಪಿಟ್ಕೋರಿ. ಮುಂದ ಓಮ್ಸ್ ಲಾ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಓಕೆ, R is equal to sigma L by A ಅಂತ ಒಂದಿಷ್ಟು ಕಡೆ, rho L by A ಅಂತ ಒಂದಿಷ್ಟು ಕಡೆ. ಸೊ ಇದ್ರದ್ದು ನೋಡ್ರಿ, ಇದಕ್ಕೆ ಏನಂತೀವಿ ನಾವು ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಇದ್ರ SI ಯೂನಿಟ್ ಏನಂತ ಕೇಳ್ತಾರೆ. ಓಕೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಮ್ಯಾಗ ಒಂದು ಪ್ರಶ್ನೆ ಬರಬಹುದು. ಅದು ಹೆಂಗ್ ಬೇಕಾದ್ರೆ ಕೇಳಬಹುದು. SI ಯೂನಿಟ್ ಕೇಳಬಹುದು, ಹೌ ಡಸ್ ಇಟ್ ವೇರಿ ಅಂತ ಕೇಳಬಹುದು, ಅಥವಾ ಇದ್ರದೊಂದು ಯಾವ್ದಾರ ಸಣ್ಣ ಪುಟ್ಟ ವ್ಯಾಲ್ಯೂ ಕೊಟ್ಟು ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಬಹುದು. ಸೊ ಅದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಪೊಟೆನ್ಶಿಯೋಮೀಟರ್ ಡ್ರಿಫ್ಟ್ ವೆಲಾಸಿಟಿ ಮೊಬಿಲಿಟಿ, ಈ ಕಾನ್ಸೆಪ್ಟ್ ಮೇಲೆ 1 ಮಾರ್ಕಿಂಗ್ ಬರಬಹುದು. ಪೊಟೆನ್ಶಿಯೋಮೀಟರ್ ಅಪ್ಲಿಕೇಶನ್ ಕೇಳ್ಬೋದಾರ ಅಥವಾ ಅದು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಬರಬಹುದು. ನೋಡಿ, ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಮೇಲೆ ಒಂದು ಕ್ವಶನ್ ಬರಬಹುದು, ಅಥವಾ ಡ್ರಿಫ್ಟ್ ವೆಲಾಸಿಟಿ VD, ಇದು ಫಾರ್ಮುಲಾನು ಕೇಳಬಹುದು ನಿಮಗೆ. VD is equal to ಏನು, ಓಕೆ, ಅಥವಾ ಇದು ಹೆಂಗ್ ಬದಲಾಗ್ತತಿ, ಈ ತರದ ಏನಾದರೂ ನಿಮ್ಗೆ ಕೇಳಬಹುದು. ಸೊ ಮುಂದೆ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಅನ್ಸಿದ ಮಟ್ಟಿಗೆ, ಯಾಕಂದ್ರೆ ಈ ಸಲ MCQ ಇರೋದ್ರಿಂದ MCQ ಒಳಗೆ ಬರ್ಲಿಕ್ಕೆ ಚಾನ್ಸ್ ಇರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಒಂದು ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಒಳಗೆ, ಇನ್ನೊಂದು ನೋಡ್ರಿ ರೆಸಿಸ್ಟೆನ್ಸ್ ಕಲರ್ ಕೊಡ್ತಾನೆ. ಇಲ್ಲೊಂದು ಕೊಟ್ಟಿದ್ದಾರೆ, ಈಗ ರೆಸಿಸ್ಟರ್ ಮಾರ್ಕ್ ವಿತ್ ಕಲರ್ಸ್ ರೆಡ್ ಆರೆಂಜ್ ಗೋಲ್ಡ್, ಇದ ಕ್ವಶನ್ ಕೊಡ್ತಾನಂತಲ್ಲ, ಈ ತರದ ಪ್ರಶ್ನೆಗಳನ್ನು ಕೊಡಬಹುದು. ಈಗಾಗಲೇ ಒಂದ್ಸಲ ಹಿಂದ್ ಬಿದ್ರು ಕ್ವಶನ್ ಇದೆ. ಸೊ ಇದಕ್ಕೆ 4 ಆಪ್ಷನ್ ಕೊಡ್ತಾನೆ ನಿಮಗೆ ಇಲ್ಲಿ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಗ್ಯಾಪ್ ಬಿಡ್ತಾನೆ. ಗ್ಯಾಪ್ ಬಿಟ್ಟು ನಿಮ್ಗೆ ಏನ್ ಮಾಡಂತಾನೆ ಇಲ್ಲಿ, ರೈಟ್ ದ ವ್ಯಾಲ್ಯೂ ಆಫ್ ಇಟ್ಸ್ ರೆಸಿಸ್ಟೆನ್ಸ್, ಇದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಬರೀತಾನೆ. ಈ ತರದ ಒಂದಿಷ್ಟು ಕರೆಕ್ಟ್ ನೆನಪಿಟ್ಕೋರಿ ಅವ್ನು ಹೆಂಗ್ ಬರೀದ, ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಬರೀದಾನ. ಸೊ ಅದನ್ನ ನೀವು ಮಾಡ್ಕೊಂಡ್ಬಿಡಿ. ಜೊತೆಗೆ ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಯಾವ ರೂಲಿಗೆ ಅಂತಾರ, ಕಿರ್ಚಾಫ್ಸ್ ವೋಲ್ಟೇಜ್ ರೂಲ್ ಅಂತ ಯಾವ ರೂಲ್, KVL KCL ಮತ್ತೇನೇನ್ ಹೆಸರದಾವ ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಬಹುದು. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಅದರ ಡೆಫಿನಿಷನ್, ಅದರ ಡಯಾಗ್ರಾಮ್ ಅನ್ನ 2 ಮಾರ್ಕಿಗೂ ಕೂಡ ಕೇಳಬಹುದು. ಮುಂದ ಓಮ್ಸ್ ಲಾ ನೋಡ್ರಿ, 2 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಹೇಳ್ತಾನೆ. ಓಮ್ಸ್ ಲಾ ದ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೇಳಬಹುದು. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳಬಹುದು. ವೆರಿ ಇಂಪಾರ್ಟೆಂಟ್. State and define Ohm's law. Sorry, state and define ಅಲ್ಲ, define Ohm's law and explain the terms. ಅದನ್ನೆಲ್ಲ ನೀವು ಬರ್ದು ಎಕ್ಸ್ಪ್ಲೇನ್ ಮಾಡಬೇಕು. is direct equation ನಿಮ್ಗೆ ಗೊತ್ತದ. V direct from V equal to IR, I ಅಂದ್ರೆ ಏನು, R ಅಂದ್ರೆ ಏನು. So that's fine. Limitations of Ohm's law. ಅದರ ಲಿಮಿಟೇಷನ್ಸ್ ಏನೇನು, ಆ ಒಂದು 2 ಲಿಮಿಟೇಷನ್ಸ್ ಅಲ್ಲ, ಅವ್ನು ಬರೀಬೇಕು ಅಷ್ಟೇ 2 ಮಾರ್ಕಿಗೆ. ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಓಮಿಕ್ ಡಿವೈಸ್ ಮೊಬಿಲಿಟಿ ಡ್ರಿಫ್ಟ್ ವೆಲಾಸಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. Define mobility, mention its SI unit. Define drift velocity, mention its SI unit. ಈ ತರ ಪ್ರಶ್ನೆಗಳು ಬರ್ತವೆ. ಮುಂದೆ what are ohmic devices, give 1 or 2 examples. ಈ ತರ ಪ್ರಶ್ನೆಗಳು 2 ಮಾರ್ಕಿಗೆ ಬರ್ತಕ್ಕಂತವೆ ಇವೆಲ್ಲ. ಓಕೆ, ಡಿಫೈನ್ ದ ಟರ್ಮ್ಸ್ ಡ್ರಿಫ್ಟ್ ಸ್ಪೀಡ್ ಅಥವಾ ಸ್ಪೀಡ್ ಅಂದ್ರೆ ಒಂದು ಡ್ರಿಫ್ಟ್ ಸ್ಪೀಡ್, ಡ್ರಿಫ್ಟ್ ವೆಲಾಸಿಟಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಮೇಲೆ ಇರ್ತದೆ, the force with which the electrons are drifted towards the positive end of the conductor is called drift velocity. ಅದನ್ನ ಬೇರೆ ಬೇರೆ ಡೆಫಿನಿಷನ್ ಅಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನಾವು ಡ್ರಿಫ್ಟ್ ಸ್ಪೀಡ್ ಅಂತಲೂ ಅನ್ಬಹುದು. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಸೇಮ್ ಹೋಗ್ತಾರಲ್ಲ, ಜಿಗ್ಜಾಗ್ ಹೋಗ್ತಿರ್ತಾವೆ. ಜಿಗ್ಜಾಗ್ ಹೋಗ್ಲಿಕ್ಕೆ ಅಂತಿದ್ರೆ we cannot call it as velocity, we call it as a speed. Fine. ಸೊ ಇಷ್ಟು ಏನಾದ್ರು 2 ಮಾರ್ಕಿಂಗ್ ನೋಡ್ರಿ. ಯಾವ ಇಂಪಾರ್ಟೆಂಟ್ 2 ಮಾರ್ಕಿಂಗ್ ಇನ್ನೊಂದ್ಸಲ ಹೇಳ್ತಾನ. ವೀಟ್ ಸ್ಟೋನ್ ಬ್ರಿಡ್ಜ್ ಅದರ ಕಂಡೀಷನ್, ಓಮ್ಸ್ ಲಾ ಡೆಫಿನಿಷನ್ ಅಂಡ್ ಲಿಮಿಟೇಷನ್, ಮೊಬಿಲಿಟಿ SI ಯೂನಿಟ್, ಡ್ರಿಫ್ಟ್ ವೆಲಾಸಿಟಿ SI ಯೂನಿಟ್, ವಾಟ್ ಆರ್ ಓಮಿಕ್ ಡಿವೈಸ್, ಗಿವ್ ಎಕ್ಸಾಂಪಲ್. ಇಷ್ಟು ಏನದಾವಲ್ರಿ ಇವು ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತಾವ. ಮುಂದೆ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಬರಿ ಅಂತಾನೂ ಕೇಳ್ತಾರ, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳ್ತಾರ. ಇದನ್ನ ನೀವು 2 ಮಾರ್ಕ್ ಎಕ್ಸ್ಪ್ಲೇನ್ ಮಾಡಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ 3 ಮಾರ್ಕಿಗೆ ಬಂದ ಹಂಗ 3 ಮಾರ್ಕಿಗೆ ಈ ಚಾಪ್ಟರ್ ಒಳಗ ನೋಡ್ರಿ. ಯಾವ ಚಾಪ್ಟರ್ ಒಳಗ? ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗ 3 ಮಾರ್ಕಿಗೆ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್, ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ದ ಡೆರಿವೇಶನ್. ನೋಡ್ರಿ, ಡ್ರಿಫ್ಟ್ ವೆಲಾಸಿಟಿ ಮ್ಯಾಗ 80% ಯಾವ್ದಾರ ಒಂದು ಕ್ವಶನ್ ಬರ್ತದೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಎದುರು ಬರ್ತದೋ ಗೊತ್ತಿಲ್ಲ, ಒಂದು ಕ್ವಶನ್ ಅಂದ್ರೂ ಬರೋ ಚಾನ್ಸ್ ಬಾಳ ಡ್ರಿಫ್ಟ್ ವೆಲಾಸಿಟಿ ಮ್ಯಾಗ. ಓಕೆ, derive an expression for the drift velocity of free electrons in a conductor.
Drift velocity derivations ನೆನಪಿಟ್ಟುಕೋರಿ. Drift velocity. Second one J is equal to rho E bar. That is current density is equal to sigma into E bar ಅಂತಾರೆ, ಒಬ್ಬೊಬ್ರು rho ಅಂತಾರೆ. ಸೊ ಅದರದ್ದು ಡೆರಿವೇಶನ್ ನೆನಪಿಟ್ಕೋರಿ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ನ ಇದ್ರೊಳಗೂ ಕೇಳಬಹುದು, 3 ಮಾರ್ಕ್ ಒಳಗೂ ಕೇಳಬಹುದು. ರೈಟ್ ಎನಿ 3 ಲಿಮಿಟೇಷನ್ ಆಫ್ ಓಮ್ಸ್ ಲಾ ಅಂತ ಕೇಳಿದಾರೆ ಒಂದ್ಸಲ. ಸೊ ಅದನ್ನ ನೆನಪಿಟ್ಕೋರಿ. ಮುಂದೆ ಗ್ರಾಫ್ ಆಫ್ ದ ರೆಸಿಸ್ಟಿವಿಟಿ ವಿತ್ ಟೆಂಪರೇಚರ್ ಆಫ್ ಕಾಪರ್, ನಿಕ್ರೋಮ್ ಅಂಡ್ ಸೆಮಿಕಂಡಕ್ಟರ್. ಇದು ನೋಡ್ರಿ, ಇದು ನಿಮ್ಗೆ MCQ ಒಳಗೆ ಬರ್ಬೋದು. ಒಂದು ಗ್ರಾಫ್ ಕೊಡ್ತಾನ, ರೆಸಿಸ್ಟಿವಿಟಿ ಟೆಂಪರೇಚರ್ ಗ್ರಾಫ್ ಅಂತ ಕೊಡ್ತಾನ. ದಿಸ್ ಗ್ರಾಫ್ ಈಸ್ ಆಫ್ ವಿಚ್ ಮೆಟಲ್ ಅಂತ ಕೊಡ್ತಾನ. ಆಪ್ಷನ್ ಎ ಕಾಪರ್, ನಿಕ್ರೋಮ್ ಅಥವಾ ಸೆಮಿಕಂಡಕ್ಟರ್, ವಿಚ್ ಮೆಟೀರಿಯಲ್ ಅಂತ ಕೊಡ್ತಾನ, ಅವ್ನು ಕೊಡಬಹುದು ನೋಡ್ರಿ. ಸೊ ಇದಾದ ನಂತರ 5 ಮಾರ್ಕ್ ಇದ್ರೊಳಗೆ ಇರೋ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ನಾನು ಹೇಳಿದಾಗ ಒಂದನ್ನ ಹೆಚ್ಚಿಗೆ ಕೇಳಿದಾರೆ ವಾಪಸ್ ಅಗೇನ್ ಅ ಟ್ರಿಬಲ್ ಸ್ಟಾರ್ ಕ್ವಶನ್. ವೀಟ್ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್. ವೀಟ್ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಮೇಲೆ 5 ಮಾರ್ಕಿನ ಪ್ರಶ್ನೆ ಬರ್ತದ. ಎದ್ರ ಮೇಲೆ ಅಂದ್ರೆ ಈ ಚಾಪ್ಟರ್ ಟಾಪ್ ಮೋಸ್ಟ್ ಟ್ರಿಬಲ್ ಸ್ಟಾರ್ ವೀಟ್ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್ ಫ್ರಮ್ ದ ಚಾಪ್ಟರ್ current electricity. Derive the condition for balance of Wheatstone's bridge using Kirchhoff's laws. ಅದನ್ನ ಬಿಟ್ರೆ ಏನ್ ಕೇಳಬಹುದು ಅಂದ್ರೆ equivalent resistance. Derive the expression for effective resistance of two resistors connected in parallel. ಇದು ನಿಮಗೆ ಈಸಿ ಅದ, 5 ಮಾರ್ಕ್ ಕೇಳುವಂಗೂ ಇಲ್ಲ ನೋಡಿ. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂಡ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ 3 ಮಾರ್ಕ್ ಕೇಳಬಹುದು. ನಾನು ಬರುತ್ತೆ ಅದನ್ನ ಹೇಳೋದ. ಡೆರಿವೇಶನ್ ಆಫ್ ದ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಏನದಲ್ಲ, Rs equal to Rn plus R2 plus R3, 1 by Rp is equal to 1 by R1 plus 1 by R2 plus 1 by R3. ಇವು ಏನು ಡೆರಿವೇಶನ್ಸ್ ಅಲ್ಲ ಎರಡು, ಅವು ಕೂಡ ಇಂಪಾರ್ಟೆಂಟ್. ದೇ ಮೈಟ್ ಆಸ್ಕ್ ಇಟ್ ಇನ್ 3 ಮಾರ್ಕ್ ಆರ್ ದೇ ಮೈಟ್ ಆಸ್ಕ್ ಇಟ್ ಇನ್ 5 ಮಾರ್ಕ್. ಓಕೆ, ಅದಕ್ಕೆ ನೀವು ಅವುಗಳನ್ನು ಗಮನ ಇಟ್ಟ ನೋಡ್ಕೋರಿ. ಇದಾದ ನಂತರ ಒಂದು 5 ಮಾರ್ಕಿಗೆ ಇದ್ರ ನ್ಯೂಮರಿಕಲ್ ಕೂಡ ಬರಬಹುದು. ಸೊ ಆಸ್ ಯೂಶುವಲ್ ನಾನು ನ್ಯೂಮರಿಕಲ್ ಹೇಳಿದಾಗ ನೋಡ್ರಿ, ನ್ಯೂಮರಿಕಲ್ ಗಳನ್ನ ನೀವು ಆಲ್ರೆಡಿ ಪರ್ಫೆಕ್ಟ್ ಇದ್ರೆ ಬಹಳ ಚಲೋ. ಇಲ್ಲ ಸರ್ ನಾವು ಇದುವರೆಗೆ ಏನು ಪರ್ಫೆಕ್ಟ್ ಮಾಡಿಲ್ಲ ಅಂದ್ರೆ ಒಂದು ಈಸಿ ಟ್ರಿಕ್ ನೋಡ್ರಿ. ನ್ಯೂಮರಿಕಲ್ಸ್ ಅನ್ನ ಯಾವ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಬರ್ತಾವ ನೆನಪಿಟ್ಕೋರಿ. ಈಗ ಒಂದು ನಿಮ್ಮ 3 ನ್ಯೂಮರಿಕಲ್ ನೀವು ಸಾಲ್ವ್ ಮಾಡ್ಬೇಕು ಅನ್ಕೋರಿ, ನೀವು 4 ರಿಂದ 5 ಚಾಪ್ಟರ್, ಅದಕ್ಕಿಂತ ಒಂದು 2 ಚಾಪ್ಟರ್ ಗಳನ್ನ ಹೆಚ್ಚಿಗೆ ತಗೋರಿ. ತಗೊಂಡ ಅದಕ್ಕೆ ಸಂಬಂಧಿಸಿದ PYQs previously year asked numerical. ಮುಂದ MQP model question paper of 2023 and any 3 district papers, 3 district preparatory exam paper. ಓಕೆ, ಇವು ಮೂರನ್ನ ನೀವು ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಇಷ್ಟ ಆದ್ಮೇಲೆ ಅಷ್ಟಕ್ಕಷ್ಟು ನ್ಯೂಮರಿಕಲ್ ಟಚ್ ಆಗ್ತಾವಿಲ್ಲೋ ಗ್ಯಾರಂಟಿ ಇಲ್ಲ, 99% ಆಗ್ತಾವ. ಓಕೆ, ಕ್ವಶನ್ ಪೇಪರ್ ಈಸಿ ಬರ್ತದ, 99% ಆಗ್ತಾವ. ಒಂದು ವೇಳೆ ಟಫ್ ಬಂದ್ರೆ ಒಂದು ನ್ಯೂಮರಿಕಲ್ ಮಿಸ್ ಆಗ್ಬೋದು ಅಷ್ಟೇ. ಅದಕ್ಕೆ ನೀವು 2 ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀರಿ. ಓಕೆ, ಸೊ ಅದಕ್ಕೆ ನೋಡ್ರಿ, ನೀವು 3 ಟಾರ್ಗೆಟ್ ಮಾಡ್ಬೇಕು. ಯಾವಾಗ ನ್ಯೂಮರಿಕಲ್ ಚಾಪ್ಟರ್ ಯಾವುವು, ನೀವು 3 ನ್ಯೂಮರಿಕಲ್ ಟಾರ್ಗೆಟ್ ಮಾಡ್ಬೇಕು, 15 ಮಾರ್ಕ್ ನಿಮ್ಗೆ. ಓಕೆ, ಸೊ 5 ನ್ಯೂಮರಿಕಲ್ ಚಾಪ್ಟರ್ ಗಳು 5 ಕ್ವಶನ್ ಇರ್ತಾವಲ್ಲಿ. ಸೊ 5 ನ್ಯೂಮರಿಕಲ್ ಚಾಪ್ಟರ್ ಗಳನ್ನು ನೀವು ಟಾರ್ಗೆಟ್ ಮಾಡಬೇಕು. ಅದಕ್ಕೆ ಸಂಬಂಧಿಸಿದ PYQ, MQP and 3 ಡಿಸ್ಟ್ರಿಕ್ಟ್ ಪೇಪರ್. ಆಲ್ರೆಡಿ ನೀವು ಎಲ್ಲ ನ್ಯೂಮರಿಕಲ್ ಪ್ರಿಪೇರ್ ಮಾಡಿದ್ರೆ ಇದು ನಿಮ್ಗೆ ಅಪ್ಲೈ ಆಗೋದಿಲ್ಲ. ಯಾರಾದ್ರೂ ಇನ್ನೂ ನಾವು ನ್ಯೂಮರಿಕಲ್ ಟಚ್ ಮಾಡಿಲ್ಲ, ನಮ್ಮ ನ್ಯೂಮರಿಕಲ್ ಟಫ್ ಆಗ್ಲಿಕ್ಕಂದಾಗ ಆ ಚಾಪ್ಟರ್ ಸಂಬಂಧಿಸಿದ ಇಂಪಾರ್ಟೆಂಟ್ PYQs ಮಾಡ್ಕೋರಿ. MQP ಒಳಗ ಆ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ ಬಿದ್ದಿದೆ ನೋಡ್ರಿ. ಅದಾದ ನಂತರ ಒಂದು 3 ಡಿಸ್ಟ್ರಿಕ್ಟ್ ಪೇಪರ್ ಅಲ್ಲಿ ಒಂದು 2 ರಿಂದ 3 ಎಷ್ಟು ಆಗ್ತಾವ ಇವು ಕ್ವಶನ್, ಒಂದು 6 ರಿಂದ 8 ಕ್ವಶನ್ ಆಗ್ತಾವ ನ್ಯೂಮರಿಕಲ್ಸ್. ಅವುಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು, ಬೇರೆದಾಗಿ ಇಲ್ಲ. Okay, fine. So this is related to current electricity. ಈ current electricity ಆದ್ಮೇಲೆ ಬರ್ತಕ್ಕಂತ ಚಾಪ್ಟರ್ ಬಂದ್ಬಿಟ್ಟು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. Okay, so it is taking too much time, but still okay, be with me. At least one part we will finish out and the second part we can continue tomorrow. So be with me for another two chapters. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನೋಡ್ರಿ, ಇದ್ರೊಳಗೆ 1 ಮಾರ್ಕಿನ ಬಹಳ ಅದಾವ್ರಿ. ಬಟ್ ನಾನು ಹೇಳೋದೇನು, ಸೈಕ್ಲೋಟ್ರಾನ್ ಇಂಪಾರ್ಟೆಂಟ್ ಇದ್ದದನ್ನ ಹೇಳ್ಕೊತ ಹೋಗ್ತೀನಿ. ಜಸ್ಟ್ ಫ್ರಮ್ ದ ಪೆನ್ಸಿಲ್, ಜಸ್ಟ್ ನೋಟ್ ಡೌನ್. ಸೈಕ್ಲೋಟ್ರಾನ್ ಇಸ್ ಇಂಪಾರ್ಟೆಂಟ್. ದೆನ್ ಲಾರೆಂಟ್ಸ್ ಫೋರ್ಸ್. ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್ ಅಂತ ಅಪ್ಲೈಡ್. ಇದು ಲಾರೆಂಟ್ಸ್ ಫೋರ್ಸ್ ಡೆಫಿನಿಷನ್ ಇರೋದ್ರಿಂದ ಇದೇನು ಬರುವುದಿಲ್ಲ ಈ ಸಲ. ಇದರ ರಿಲೇಟೆಡ್ ಏನ್ರ ಒಂದು MCQ ಕೇಳಬಹುದು ಅಷ್ಟೇ. ಇದನ್ನ ಕೇಳ್ತಾ ನೋಡಿ, when will the magnetic force on a moving charge be maximum in a magnetic field or when it will be minimum in a magnetic field? Fill in the blanks ಒಳಗಡೆ ಬರಬಹುದು ಇದು, ಅಥವಾ MCQ ಒಳಗೆ ಬರಬಹುದು. ಆಂಪಿಯರ್ ಸರ್ಕ್ಯೂಟ್ ಲಾ ಅಪ್ಲಿಕೇಶನ್ ಕೇಳಬಹುದು. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆರ್ ವ್ಯಾಲ್ಯೂ ಆಫ್ ಬೋರ್ ಮ್ಯಾಗ್ನೆಟಾನ್. ನೋಡ್ರಿ, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಬರಬಹುದು. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗ್ತದೆ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆರ್ ಬೋರ್ ಮ್ಯಾಗ್ನೆಟಾನ್ ಕೂಡ ಏನಾಗ್ತದೆ
ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದ. ಸೊ ಇವುಗಳನ್ನು ನೀವು ಏನ್ ಮಾಡಬೇಕು, ಲಕ್ಷ್ಯ ಕೊಡಬೇಕು. ಫೈನ್. ಇಷ್ಟಾದ ನಂತರ 2 ಮಾರ್ಕಿಗೆ ಯಾವ್ಯಾವ ಬರ್ಬೋದು ನೋಡ್ರಿ. ಇದು 1 ಮಾರ್ಕಿಂದ ಇಷ್ಟು ಸಾಕು, ಇದಕ್ಕಿಂತ ಹೆಚ್ಚೇನು ಕೇಳೋದಿಲ್ಲ. 2 ಮಾರ್ಕಿಗೆ ನೋಡ್ರಿ, ಯೂಸಸ್ ಆಫ್ ಸೈಕ್ಲೋಟ್ರಾನ್, ಅಂಪಿಯರ್ ಸರ್ಕ್ಯೂಟಲ್ ಲಾ, ಟೊರಾಯ್ಡ್. ನೋಡ್ರಿ ವಾಟ್ ಈಸ್ ಟೊರಾಯ್ಡ್, ಟೊರಾಯ್ಡ್ ಕೇಳ್ತಾ ನೋಡ್ರಿ. 2 ಮಾರ್ಕಿಗೆ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಟೊರಾಯ್ಡ್, ಯೂಸಸ್ ಆಫ್ ಸೈಕ್ಲೋಟ್ರಾನ್. ದೆನ್ ವೆರಿ ಇಂಪಾರ್ಟೆಂಟ್, ಇದ್ರೊಳಗೆ ಫಿಕ್ಸ್ ಅಂತ ನಾನು ಹೇಳೋದು ಈ ಪ್ರಶ್ನೆ, ದಟ್ ಈಸ್ explain how a galvanometer can be converted into an ammeter. ನೆನಪಿಟ್ಕೊಂಡ್ಬಿಡ್ರಿ, how the galvanometer can be converted into an ammeter, fix question. Sometimes 2 ಮಾರ್ಕಿಗೆ ಕೇಳ್ತಾನ, sometimes 3 ಮಾರ್ಕಿಗೆ ಕೇಳ್ತಾನ. ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ 3 ಮಾರ್ಕಿಗೆ ಇರ್ತದೆ ಅಷ್ಟೇ. ನೀವು ಹೆಂಗೆ ಇರಲಿ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿಬಿಡ್ರಿ, ನೀವು 2 ಮಾರ್ಕ್ ಇರಲಿ 3 ಮಾರ್ಕ್ ಇರಲಿ. how a galvanometer can be converted into an ammeter, guaranteed and fixed question. ಇದರ ಜೊತೆಗೆ how can you convert a galvanometer into voltmeter also, conversion of galvanometer to meter or conversion of galvanometer to voltmeter. ಇವು ಎರಡೂ ಪ್ರಶ್ನೆಗಳು ಬರಬಹುದು, ಅಥವಾ ಎರಡರಾಗ ಒಂದು ಪ್ರಶ್ನೆ ಬರೋ ಚಾನ್ಸ್ ನೋಡ್ರಿ 99% ಐತಿ. ಎರಡಕ್ಕೆ ಎರಡು ಬರೋ ಚಾನ್ಸ್ ಕಡಿಮೆ ಅದ, ಬಟ್ ಎರಡರಾಗ ಒಂದು ಕ್ವಶನ್ ಬರೋ ಚಾನ್ಸ್ 99% ಐತಿ. ಇವೆರಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಬರ್ತದ ಹೇಳಿಕ್ ಬರೋದಿಲ್ಲ, conversion of galvanometer to ammeter or conversion of galvanometer to voltmeter. Okay, yes, fixed and important question. Next, ಈ ಸಲ ನನಗೆ ಅನಿಸಿದ ಮಟ್ಟಿಗೆ ಇದೊಂದು ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಸೊಲೆನಾಯ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಸೊಲೆನಾಯ್ಡ್ ಎಕ್ಸ್ಪ್ರೆಷನ್ ಕೇಳಬಹುದು, ಓನ್ಲಿ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಸೊಲೆನಾಯ್ಡ್. ಸೊಲೆನಾಯ್ಡ್ ಒಳಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಏನು, ಎಕ್ಸ್ಪ್ಲೇನ್ ದ ಟರ್ಮ್ಸ್. ಈ ತರದ ಪ್ರಶ್ನೆ ಕೇಳ್ತಾರ. ಆಸ್ ಯೂಶುವಲಿ ಸೈಕ್ಲೋಟ್ರಾನ್ಸ್ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಆ ತರದ ಪ್ರಶ್ನೆಗಳು ರಿಪೀಟ್ ಆಗಬಹುದು. ಓಕೆ, ಸೊ ಸೈಕ್ಲೋಟ್ರಾನಿಕ್ ಸಂಬಂಧಿಸಿದ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ನೀವು ಏನ್ ಮಾಡ್ಕೋರಿ, ಕವರ್ ಮಾಡ್ಕೋರಿ. ಓಕೆ, ದಿಸ್ ಮಚ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್. ಇನ್ನು 5 ಮಾರ್ಕಿಗೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದ 5 ಮಾರ್ಕಿನ ಈ ಡೆರಿವೇಶನ್ ನಮಗೆ ಬಹಳ ಇಂಪಾರ್ಟೆಂಟ್. ಒಂದೆರಡು ಎಕ್ಸ್ಟ್ರಾ ಮಾಡ್ಕೋರಿ, 1 ಮಾರ್ಕ್ಸ್ ಅಲ್ಲಿ ಕಳ್ಕೊಳ್ಳಿಕ್ ಹೋಗ್ಬೇಡ್ರಿ. So 5 marking each chapter is guarantee ನೋಡ್ರಿ. Derive an expression for magnetic field strength at any point on the axis of a circular loop using Biot-Savart's law. ನಿಮಗೆ ಗೊತ್ತದಲ್ಲ, Biot-Savart's law ದ ಡೆರಿವೇಶನ್. ಫಿಕ್ಸ್ 100% ಫಿಕ್ಸ್. ಇದೊಂದು ಹೇಳ್ತಾನೆ, ಇದ್ರ ಜೊತೆಗೆ ಒಂದು ಹೇಳ್ತಾನೆ, 99 ಅಲ್ಲ ಇದು. Derive the expression for the force between two parallel conductors carrying current and hence define ampere. Derive the expression for the force between two parallel conductors. Two parallel conductors ನಡುವೆ ಇರತಕ್ಕಂತಹ ಫೋರ್ಸ್ ಅನ್ನು ಮಾಡಲಿಕ್ಕೆ ಡೆರಿವೇಶನ್ ಮಾಡ್ಕೊರಿ, hence define ampere. ಓಕೆ, ಸೊ ಇದನ್ನ ಏನ್ ಮಾಡ್ರಿ, ಇವು ಎರಡು ಡೆರಿವೇಶನ್ ನೋಡ್ರಿ. ಇವೆರಡು ಡೆರಿವೇಶನ್ ಒಳಗ ಒಂದು ಡೆರಿವೇಶನ್ 100% ಫಿಕ್ಸ್, ಇವನ್ ನಾಟ್ 99%. 100% ಫಿಕ್ಸ್. ಬಯೋಟ್ಸ್ ಲಾ ಆಗಿರಬಹುದು ಅಥವಾ ಅಂಪಿಯರ್ ದ ಡೆಫಿನಿಷನ್ ಜೊತೆಗೆ ಆ ಒಂದು ಡೆರಿವೇಶನ್. ವಾಟ್ ಇಸ್ ದ ಡೆರಿವೇಶನ್? ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಪ್ಲೇಟ್ ಕಂಡಕ್ಟರ್ಸ್ ಅಂಡ್ ಹೆನ್ಸ್ ಡಿಫೈನ್ ಅಂಪಿಯರ್ ಆಗ್ತದ. ಎರಡರ ಒಂದು ಡೆರಿವೇಶನ್ 5 ಮಾರ್ಕ್ಸ್ ಗೆ ಬರ್ತದ. ಫಿಕ್ಸ್. ಸೊ 100% ಫಿಕ್ಸ್. ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ನಂತರ ಬರ್ತಕ್ಕಂಥ ಚಾಪ್ಟರ್ ಬಂದ್ಬಿಟ್ಟು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಇಲ್ಲ, ಬಹಳಷ್ಟು ಪ್ರಶ್ನೆಗಳು ಬರೋದಿಲ್ಲ. ಸೊ ನೋಡ್ರಿ, 1 ಮಾರ್ಕ್ 2 ಮಾರ್ಕಿನ ಅಷ್ಟೇ ಬರ್ತಾ ಇದ್ರವಾಗ. ಸೊ ಅದಕ್ಕೆ ನೀವು ನೆನಪಿಟ್ಕೋಬಹುದು. ಅದು 3 ಮಾರ್ಕಿನ 2 ಮಾರ್ಕಿಗೂ ಕೇಳೋ ಚಾನ್ಸ್ ಇರ್ತದ. ಸೊ ಅದಕ್ಕೆ ನೀವು ಹೆಂಗ್ ನೆನಪಿಟ್ಕೋಬೇಕಿದ್ರೆ ಅಂದ್ರೆ ನೋಡ್ರಿ, ಇದ್ರೊಳಗ ಒಂದಿಷ್ಟು ಟರ್ಮ್ಗಳು 1 ಮಾರ್ಕಿಗೆ ಯಾವ್ಯಾವು: ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಪ್, ಅಸೈನ್ಮೆಂಟ್ ಆಫ್ ಮ್ಯಾಗ್ನೆಟೈಸೇಷನ್, ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಆಫ್ ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪ್ಲೇಸ್, ಇನ್ಕ್ಲಿನೇಷನ್ ಆರ್ ಡಿಪ್, ಓಕೆ, ಕ್ಯೂರೀಸ್ ಲಾ, retentivity and coercivity, properties of magnetic field lines, Gauss law in magnetism, Curie's law, and where on the earth surface the magnetic dip is 0. This can be asked for MCQ. Magnetic susceptibility ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ಬೋದು. ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್, ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವು. ಸೊ ಈ ತರದ ಪ್ರಶ್ನೆಗಳು ಇಲ್ಲೇ ಕೇಳ್ತಕ್ಕಂಥ ಚಾನ್ಸ್ ಐತಿ. ಮುಂದಿದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು, ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಪ್ರಾಪರ್ಟೀಸ್. ಸೊ ಇಷ್ಟು ಕಾನ್ಸೆಪ್ಟ್ ಗಳನ್ನು ಕವರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ 3 ಮಾರ್ಕ್ಸ್ ಅದ, ನೀವು ಪ್ರತಿಯೊಂದು ಕ್ವಶನ್ ಮಾಡ್ಕೊಂತ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಕಾನ್ಸೆಪ್ಟ್ ಗಳನ್ನ ಚೆನ್ನಾಗಿ ಬೇಸಿಕ್ ಓದ್ಕೊಂಡ್ಬಿಡ್ರಿ. ಬೇಸಿಕ್ ಕ್ವಶನ್ಸ್ ಇದ್ರ ಮೇಲೆ ಬರ್ತಾವೆ. ಡೆಫಿನಿಷನ್ಸ್ ಗಳನ್ನ
ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಸಿಕ್ ಕಾನ್ಸೆಪ್ಟ್ಗಳು. ಸೊ ಅವಾಗ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇದಕ್ಕಿಂತ ಏನು ಹೆಚ್ಚಿನ ಇದ್ರ ಮೇಲೆ ಇಲ್ಲ. ಸೊ ಇದಾದ ನಂತರ EMI ನೋಡ್ರಿ, ಇದು ಲಾಸ್ಟ್ ಚಾಪ್ಟರ್ ಮಾಡೋಣ ಇವತ್ತಿನ ದಿನ. EMI ಜೊತೆಗೆ ನಾವು ಈಗಾಗಲೇ ಇಂದ ರೇ ಆಪ್ಟಿಕ್ಸ್ ಅನ್ನು ಮಾಡಿದೀವಿ, ವೇವ್ ಆಪ್ಟಿಕ್ಸ್ ಅನ್ನು ಮಾಡಬಹುದಾಗಿತ್ತು. ಸೊ ವೇವ್ ಆಪ್ಟಿಕ್ಸ್ ಈ ಟೈಮ್ ಡಿಫಿಕಲ್ಟ್ ಆಗ್ತದ. ಸೊ ವೇವ್ ಆಪ್ಟಿಕ್ಸ್ ಇಂದ ನಾಳೆ ಹೇಳೋಣ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದನ್ನು ಇವತ್ತು ಮುಗಿಸಿ ಬಿಡ್ತಾ ಇದ್ದೀನಿ ನೋಡಿ, ಅಥವಾ ನೀವು ಹೇಳಿದ್ರೆ ಹೇಳ್ತೀನಿ. ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? ಓಕೆ, ಸೊ ದೇರ್ ಆರ್, ಥ್ಯಾಂಕ್ ಯು ಸರ್. ಬಯಾಲಜಿ ಪಾಸಿಂಗ್ ಲೆವೆಲ್ ಹೇಳಿ ಸರ್ ಪ್ಲೀಸ್. 3 ಮಾರ್ಕ್ಸ್ ಇಲ್ಲ ಈ ಚಾಪ್ಟರಲ್ಲಿ. ಮೈ ಕ್ವಶನ್ ಏನೇನೋ ಮಿಸ್ ಆಯಿತು. ಓಕೆ, ಸೊ ನೋಡ್ರಿ ಇನ್ನೊಂದು ಈ ನ್ಯೂ ಪ್ಯಾಟರ್ನ್ ಪ್ರಕಾರ 3 ಮಾರ್ಕ್ಸ್ ಒಂದೊಂದ್ರಲ್ಲಿ ಇರುವುದಿಲ್ಲ. ಸೊ ನಾನು ಇದು ಅನಲೈಸ್ ಮಾಡಿ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ನಾನು ಬ್ಲೂ ಪ್ರಿಂಟ್ ಎಕ್ಸಾಕ್ಟ್ಲಿ ನೋಡಿಲ್ಲ. 1, 2, 3 ಮಾರ್ಕಿನ ಅಥವಾ 2 ಮಾರ್ಕಿನ ಮಿಸ್ ಆಗ್ಬೋದು. ಸೊ ಅವುಗಳನ್ನ ನೀವು ಸ್ಕಿಪ್ ಮಾಡಬೇಕು, ಆಯ್ತಾ? ನಾನು 2 ಕ್ವಶನ್ಸ್ ಅನ್ನು ಎಕ್ಸ್ಟ್ರಾ ತಗೊಂಡ ಮಾಡಿದ್ದೀನಿ. ನಿಮ್ 3 ಮಾರ್ಕಿಗೆ 10 ಅಂತ ತಿಳ್ಕೊಂಡು ನಾನು ಇಲ್ಲಿ 12 ಚಾಪ್ಟರ್ಸ್ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ 2016 ಇಂದ ಅನಲೈಸಿಸ್ ಮಾಡಿದ್ದೀನಿ. 2015 ಟು 2023 ಮಟ್ಟ ನಾನು ಅನಲೈಸಿಸ್ ಮಾಡಿದ್ದೀನಿ. 22 ಮಟ್ಟ ಅಲ್ಲಿ ಇರ್ತಕ್ಕಂಥ ಎಲ್ಲ PYQs ಗಳನ್ನು ತಗೊಂಡು ಅನಲೈಸಿಸ್ ಮಾಡಿದ್ದೀನಿ. ಸೊ 2015 ಒಳಗೆ 3 ಮಾರ್ಕಿಗೆ ಬಿದ್ರು ಅದನ್ನ ನಾನು ಇದ್ರೊಳಗೆ ಬಂದಿರ್ತದೆ. ಸೊ ಆ ಕಾರಣದಿಂದ ಈ ಸಲದ ಬ್ಲೂ ಪ್ರಿಂಟ್ ನೋಡಿ ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ವಿಚಾರ ಮಾಡಬೇಕು. ಓಕೆ, 1 ಅಥವಾ 2 ಚಾಪ್ಟರ್ ನಂಗೆ ಉಲ್ಟಾ ಪಲ್ಟಾ 1 ಅಥವಾ 2 ಚಾಪ್ಟರ್ ಚೇಂಜಸ್ ಆಗ್ತಾವೆ. ಸೊ ಅದಕ್ಕೆ ನೀವು ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೋಡ್ರಿ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ದೇರ್. ಓಕೆ, ಲೆಂಜಸ್ ಲಾ 1 ಮಾರ್ಕಿಗೆ ಬರ್ತಕ್ಕಂಥದ್ದು ಯಾವುದು? ಫ್ಯಾರಡೇಸ್ 2 ಲಾ ಒಳಗೆ 1 ಲಾ ಏನಾದರೂ ಅಪ್ಲೈ ಕೇಳಬಹುದು. ಲೆಂಜಸ್ ಲಾದ ಅಪ್ಲಿಕೇಶನ್ ಕೇಳಬಹುದು. ಸೆಲ್ಫ್ ಇಂಡಕ್ಷನ್ ಮ್ಯೂಚುವಲ್ ಇಂಡಕ್ಷನ್ ರಿಲೇಟೆಡ್ ಏನ್ರಿ ಕೇಳಬಹುದು. ಹೌ ಡಸ್ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ಸ್ ಆ ಎಡ್ಡಿ ಕರೆಂಟ್ಸ್ ಕಾನ್ಸೆಪ್ಟ್ ಮೇಲೆ ಏನಾದರೂ ಕೇಳಬಹುದು. ನೇಮ್ ದ ಲಾ ಯೂಸ್ ಟು ಫೈಂಡ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಇನ್ ಅ ಕಾಯಿಲ್. ಇದನ್ನ ಕೇಳ್ತಾರೆ ನೋಡ್ರಿ. ಲಾ ಯೂಸ್ ಫಾರ್ ದ ಫೈಂಡ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಇನ್ ಅ ಕಾಯಿಲ್. ಮತ್ತೆ ಹೌ ಡಸ್ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಅನ್ ಐಡಿಯಲ್ ಕಾಯಿಲ್ ವೇರಿ ವಿತ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಸೆಲ್ಫ್ ಇಂಡಕ್ಟನ್ಸ್ ಹೆಂಗ್ ಬದಲಾಗ್ತೈತಿ, ಮ್ಯೂಚುವಲ್ ಇಂಡಕ್ಟನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಲಾ ಹೆಸರೇನು? ಈ ತರದ ಪ್ರಶ್ನೆಗಳು ನಿಮಗೆ 1 ಮಾರ್ಕ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಬರಬಹುದು. ಇನ್ 2 ಮಾರ್ಕ್ ಯಾವ ಬರ್ತಾವ ಇದ್ರೊಳಗ? 2 advantages of eddy currents in practical applications. What are the 2 advantages of eddy currents in practical applications? ಈ ಪ್ರಶ್ನೆ ಬರ್ತಕ್ಕಂತ ಚಾನ್ಸ್ ಬಹಳ ಅದ. Definitions of eddy currents and use of it. Eddy current concept ನೋಡ್ರಿ, ಫಿಕ್ಸ್ ಮಾಡ್ಕೊಂಡ್ಬಿಡಿ. Some people will say it as eddy current. Whatever you say, eddy current. Okay, ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಕ್ವೆಶ್ಚನ್ ಅಂದ್ರೂ ಬರ್ತದೆ. Whether it might come in 1 mark or 2 mark or 3 mark, what ಬರ್ತದೆ. ಓಕೆ, ಸೊ ದೆನ್ ನೋಡಿ ಇನ್ನೊಂದು ನಿಮ್ಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಅದು ಹೇಳ್ತೀನಿ. ಯಾವುದೇ ಕಾನ್ಸೆಪ್ಟ್ ಮೇಲೆ ಒಂದಕ್ಕಿಂತ ಹೆಚ್ಚಿನ ಕ್ವಶನ್ ತೆಗಿಬಾರ್ದಂತ ರೂಲ್ ಅದು. ಈಗ ಎಡ್ಡಿ ಕರೆಂಟ್ ಡೆಫಿನಿಷನ್ 2 ಮಾರ್ಕ್ ಕೇಳಿ ಮೆನ್ಷನ್ ರೈಟ್ ಎನಿ 3 ಅಪ್ಲಿಕೇಶನ್ ಆಫ್ ಎಡ್ಡಿ ಕರೆಂಟ್ ಕ್ವಶನ್ ಎಂದು ಬರುತ್ತಿಲ್ಲ. ದೇ ಮೈಟ್ ಆಸ್ಕ್ ಇಟ್ ಇನ್ 2 ಮಾರ್ಕ್ or they might ask it in 3 mark or they might ask it in 1 mark, but not in all the 3 sectors. Okay, you should remember this so that your preparation will help. ಯಾಕಂದ್ರೆ ಒಂದ ಕಾನ್ಸೆಪ್ಟ್ ಅನ್ನು ಪರ್ಫೆಕ್ಟ್ ಮಾಡ್ಕೊಂಡಿಲ್ಲ, ಅದರ್ ಕಾನ್ಸೆಪ್ಟ್ ಇಂದ ಕ್ವಶನ್ ಬರ್ತಾವ ಅಂತ ಎಕ್ಸ್ಪೆಕ್ಟ್ ಮಾಡಿ ಉಳಿದ ಕಾನ್ಸೆಪ್ಟ್ ಅನ್ನು ಬಿಡೋರು ಇರ್ತಾರೆ. ಆ ತರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಟ್ ಈಸ್ ದ ರೂಲ್ that from one concept there is only one question is allowed in the question paper. Okay, that you should remember. Self inductance and mutual inductance definitions ಅನ್ನು ಕೇಳ್ತಾರ 2 ಮಾರ್ಕಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ಮಾಲ್ 2 ಮಾರ್ಕ್ ಪ್ರಾಬ್ಲಮ್ ಅನ್ನು ಕೇಳಬಹುದು. ಓಕೆ, ಫೈಂಡ್ ಸೆಲ್ಫ್ ಇಂಡ್ಯೂಸ್ಡ್ EMF ಮೇಲೆ ಅಥವಾ ಸೆಲ್ಫ್ ಇಂಡಕ್ಟನ್ಸ್ ಮೇಲೆ 2 ಮಾರ್ಕಿಗೆ ಒಂದು ಸಣ್ಣ ನ್ಯೂಮರಿಕಲ್ ಬರಬಹುದು. ಎಸ್, ಇಷ್ಟಗಳನ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 3 ಮಾರ್ಕಿಗೆ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. 3 ಮಾರ್ಕಿಗೆ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕಿಗೆ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. Derive an expression for the EMF induced in a rod moving perpendicular to the uniform motion field. Uniform motion field ಒಳಗ uniform MF uniform motion field ಒಳಗ ಇರ್ತ rod moving perpendicular to the uniform motion field. The EMF find ಮಾಡಬೇಕು. EMF ಎಲ್ಲಿ ಇರ್ತದ? It is induced on a rod which is moving uniformly to the motion MF, that is uniform magnetic field. So ಅದಕ್ಕೆ ಸಂಬಂಧ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಇರ್ತಕ್ಕಂತಹ ರಾಡ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಿರ್ತದ, ಅದರ ಒಂದು EMF ಇಂಡ್ಯೂಸ್ ಆಗ್ತದ. ಅದರದ ಡೆರಿವೇಶನ್ ನ ಟಾಪ್ ಮೋಸ್ಟ್ ಟ್ರಿಬಲ್ ಸ್ಟಾರ್ ಇಂಪಾರ್ಟೆಂಟ್ ಡೆರಿವೇಶನ್. ಅದರ ಜೊತೆಗೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್.
EMI ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ಎಕ್ಸ್ಪೆರಿಮೆಂಟ್ ಅದಾದ ಬಾರ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಅದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ 3 ಮಾರ್ಕ್ ಒಳಗೆ ಇವೆರಡೂ ಇಂಪಾರ್ಟೆಂಟ್ ಕ್ವಶನ್ ಆಗ್ತಾವ. ನೀವು 98% ಫಿಕ್ಸ್ಡ್ ಕ್ವಶನ್ ಅಂತ ಹೇಳಬಹುದು. ಸೊ ಇಷ್ಟೇನದಲ್ರಿ ಇದ ಅಪ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಾವು ಇವತ್ತು ಡಿಸ್ಕಸ್ ಮಾಡಿದೀವಿ. ಇದರ ಜೊತೆಗೆ ನೀವು 5 ಮಾರ್ಕ್ ಒಳಗೆ ಎಸಿ ಜನರೇಟರ್ ಕ್ವಶನ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಈ 3 ಮಾರ್ಕಿಗೆ ಅದು ಇವೆರಡು. 5 ಮಾರ್ಕಿಗೆ ನೀವು ಎಸಿ ಜನರೇಟರ್ ಕ್ವಶನ್ derive the expression for the instantaneous EMF in AC generator. Derive the expression for EMF of the instantaneous AC generator. So ಈ ಪ್ರಶ್ನೆಯನ್ನು ಕೂಡ ನೀವು ಇಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು. So this is related to electromagnetic induction ಆತು. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಅಲ್ಟರ್ನೇಟಿವ್ ಕರೆಂಟ್ಸ್ ಅದ. ಸೊ ಬೇಕಿದ್ರೆ ನೀವು ಯಾರಾದ್ರೂ ಕಂಟಿನ್ಯೂ ಮಾಡೋದು ಮಾಡೋನು ಅಥವಾ ನಾಳೆ ತಗೊಳ್ಳೋದ್ರೆ ನಾಳೆ ತಗೊಳ್ಳೋನು. ಸೊ ಹೌ ಮೆನಿ ಆರ್ ದೇರ್? 7 ಆರ್ ದೇರ್. ಜಸ್ಟ್ ನನಗೊಂದು ತೆಳಗಲ್ಲೇ ಬಯಾಲಜಿ ಥ್ಯಾಂಕ್ಸ್ ಸರ್ ಎಲ್ಲ ಇದ್ದಾವೆ. ಬಟ್ ನನಗೊಂದು ಯಾರಾದರೂ ಮೆಸೇಜ್ ಕಳಿಸಿ ಸರ್ ಕಂಟಿನ್ಯೂ ಮಾಡಿ ಅಂದರೆ ಕಂಟಿನ್ಯೂ ಮಾಡ್ತೀನಿ, ಅಥವಾ ಬೇಡ ಸರ್ ಇಷ್ಟೇ ಸಾಕು ಅಂದರೆ ಇಷ್ಟೇ ಮುಗಿಸೋಣ. ಸೊ ನನಗೊಂದು 10 ಸೆಕೆಂಡ್ ಟೈಮ್ ಕೊಡಿ. ಐ ವಿಲ್ ಡ್ರಿಂಕ್ ದ ವಾಟರ್ ಸೊ ದ್ಯಾಟ್ ವಿ ಕ್ಯಾನ್ ಕಂಟಿನ್ಯೂ ಅವರ್ ಕ್ಲಾಸಸ್. ಯಾರಾದರೂ ಯುವರ್ ಟೀಚಿಂಗ್ ಲರ್ನ್ ಆ್ಯಕ್ಟಿಂಗ್ ವಿತ್ ಸುಹಾಸ್. ಓಕೆ, ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಜಸ್ಟ್ ನಂಗೆ ಫಾಸ್ಟಾಗಿ ಹೇಳಿ. ಸೊ ಯಾರಾದರೂ ಫಾಸ್ಟಾಗಿ ವಿ ವಿಲ್ ಸ್ಟಾರ್ಟ್. Who is this learn acting with Suhas? Hi sir, ಬೇಡ. ಯಾರು ಕಕಾನಿ? Biology passing package. Okay, not a problem. So we will it's 48 minutes now. So I will take out this wave optics and this chapter, this one. Which one is this? ಅಲ್ಟರ್ನೇಟಿಂಗ್ ಕರೆಂಟ್ಸ್. ವೇವ್ ಆಪ್ಟಿಕ್ಸ್, ಅಲ್ಟರ್ನೇಟಿಂಗ್ ಕರೆಂಟ್ಸ್ ಅವೆರಡು ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಸೊ ನೋಡಿ ಅದನ್ನ ಮುಂದುವರಿಸೋಣ. ಓಕೆ ಫೈನ್. ಬೇಡ. ಯಾವ ಇಸ್ ದಿಸ್ ಲರ್ನ್ ಆ್ಯಕ್ಟಿಂಗ್ ಬ್ಯಾಡ್ ಅಂತ ನೋಡ್ಕೊಂಡು ಲರ್ನ್ ಆ್ಯಕ್ಟಿಂಗ್ ನೀ ಬಿಡು, ನೀ ಎಕ್ಸಿಟ್ ಆಗು, ಉಳಿದವ್ರು ನೋಡ್ತಾರೆ. ಇಲ್ಲಾಂದ್ರೆ ಆಮೇಲೆ ನೀವು ನೋಡ್ಬೋದು, ವಿಡಿಯೋ ನೋಡಿ ಇದನ್ನ ಮಾಡ್ಬೋದು. ನೀವು ಬೇಕಿದ್ರೆ ಬಿಡ್ಬೋದು, ಆಮೇಲೆ ನಿಮ್ಗೆ ವಿಡಿಯೋ ಆಗಿ ಅಪ್ಲೋಡ್ ಆಗ್ತದೆ, ಅವಾಗ ಬೇಕಿದ್ರೆ ನೀವು ನೋಡ್ಬೋದು. ನಾಟ್ ಅ ಪ್ರಾಬ್ಲಮ್ ಇಫ್ ದ ಟೈಮ್ ಇಸ್ ಟೂ ಮಚ್. ನಾವು ಟೈಮ್ ಭಾಳ ಆಗ್ಯದ. ಓಕೆ ಫೈನ್. ಸೊ ವಿ ವಿಲ್ ಕಮ್ ನೌ. ಸೊ ray optics and optical instruments is done there. Now we will do the problems of wave optics. Wave optics ಒಳಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. Okay, fine. Wave optics. So ನೋಡಿ, ವೇವ್ ಆಪ್ಟಿಕ್ಸ್ ಒಳಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ಅಂತ ಹೇಳ್ತಾ ಹೋಗೋಣ. 1 ಮಾರ್ಕಿಗೆ ಬಂದಾಗ ಮೋಲ್ಸ್ ಲಾ ಅಂತದ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್. ಹೌ ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಆರ್ ಹೌ ಇಟ್ ಕ್ಯಾನ್ ಬಿ ಡಿಕ್ರೀಸ್ಡ್. ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್. ಇದ್ರ ಜೊತೆಗೆ ಮೋಲೂಸ್ ಲಾ. So that is important. For which angle of incidence reflected ray is completely polarized. This is highest important. ಯಾವ angle of incidence ಗೆ reflected ray is completely polarized ಆಗಿರ್ತದ. This question is topmost important in MCQ or fill in the blanks. FB or MCQ. ಈ ಎರಡಕ್ಕೂ ಸಂಬಂಧಿಸಿದ topmost important question ಯಾವಪ್ಪ ಅಂದ್ರೆ for which the angle of incidence completely polarized. For which angle of incidence? Mention a method to increase the resolving power of a microscope. Microscope the resolving power ಅನ್ನ increase ಮಾಡತಕ್ಕಂತ ಮೆಥಡ್ ಯಾವುದು? Top most important question.
2 ಮಾರ್ಕ್ ಒಳಗೆ ನೋಡ್ರಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದ್ರೆ ಡಿಫ್ರಾಕ್ಷನ್ ಆಫ್ ಲೈಟ್. very important. What is diffraction of light? Then what is wavefront? Name the type of wavefront for a distant point source. It is important nodri. What is wavefront? The type of wavefront used for the distant point source. Then mention 2 applications of infrared radiation and mention 2 applications of polarides. Polarides the application yavavu jotege applications of infrared radiations adar yavavu. Okay, so mention 2 applications of infrared radiation na avu eradu atho mention 2 applications of polarides avu important agtave. Okay, jotege you 2 mark ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳದು. and then as usual ನೋಡಿದ Moore's law, so that is important. Some people will ಬೇರೆ ಬೇರೆ ತರ ಪ್ರೊನೌನ್ಸ್ ಮಾಡ್ತಾರೆ, so this is at most important Moore's law. Okay. The shape of emergent wavefront when a plane wavefront is incident on prism or convex lens, ಅದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಾವು ಹೇಳ್ಕೊಬಹುದು. Okay, 3 marking ನೋಡಿ, 3 marking important, top most important question ಯಾವುದು? Using Huygens principle, show that angle of incidence is equal to the angle of reflection when a plane wavefront is reflected by a plane surface. This is important, definitely important, a triple star question. Using Huygens principle, you have to show the angle of incidence is equal to angle of reflection. Yavaga when a plane wavefront is reflected by a plane surface. And second top most important question, 3 differences between interference and diffraction. Interference and the diffraction of the 3 differences are. Then Young's double slit experiment. This is another important question, Young's double slit experiment and the 3 applications of polarides. These 4 are the 4 star or triple star questions for the 3 marks. Which are those? I will explain once again. Young's double slit experiment, 3 applications of polarides, write any 3 differences between interference and diffraction, and fourth and topmost important, using Huygens principle, show that angle of incidence is equal to the angle of reflection when a plane wavefront is reflected by a plane surface. So ishtato in 5 marking igale ನಿಮಗೆ ಗೊತ್ತಿರ್ತದ, ಯಾರು ಓದಿರ್ತೀರಿ ಅವರಿಗೆ ಸ್ವಲ್ಪ ಆದ್ರೂ ಗೊತ್ತಿರ್ತದ. 5 marking on fixed question, topmost star question, a fixed question is obtain the expression for a fringe width in the case of interference of a light waves. YDSE experiment antu karitara adaka. It is called by the name YDSE experiment. What is that? Obtain the expression for fringe width in the case of interference of light waves. What is the expression for fringe width in the case of interference of light waves? Obtain the expression for the fringe width in the case of interference of light waves. Fixed question, fixed question, fixed question. ಇದಾದ ನಂತರ ವೇವ್ ಆಪ್ಟಿಕ್ಸ್ ಮೇಲೆ ನ್ಯೂಮರಿಕಲ್ ಬರಬಹುದ್ರಿ, ಯಾಕಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ನ್ಯೂಮರಿಕಲ್ ಬರಬಹುದು. ನಾನು ಈಗಾಗಲೇ ಹೇಳಿದಂಗ ನ್ಯೂಮರಿಕಲ್ ಹೆಂಗ್ ಮಾಡಬೇಕು, PYQs ತಗೋರಿ. PYQs 2 ಸಲ ಬಿದ್ದಿದ್ದನ್ನು ಆ ಕ್ವೆಶ್ಚನ್ ಪರ್ಫೆಕ್ಟ್ ಮಾಡ್ರಿ. 1 ಸಲ ಬಿದ್ದಿದ್ದನ್ನು ಯಾವಾಗ ಬಿದ್ದಿರಬೇಕು ನೋಡ್ರಿ, 17, 18, 19 ಈ ಇಯರ್ ಒಳಗೆ ಬಿದ್ದಿತ್ತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗ್ತದೆ ನ್ಯೂಮರಿಕಲ್. ಸೊ ನೀವು ಚಾಯ್ಸ್ ಮಾಡಾಕಿದ್ರಿ ಅಂದ್ರೆ ಅಷ್ಟ, ಮತ್ತೆ 16 ಬಿದ್ದ ನನ್ ಬೈಲಿಕ್ಕೆ ಹೋಗ್ಬೇಡ್ರಿ. ಸಮಟೈಮ್ಸ್ ಬೀಳ್ತಾವ, ಬಟ್ 90% ಹಿಂಗ ಬೀಳೋ ಚಾನ್ಸ್ ಇರ್ತದ. ಅದಕ್ಕೆ PYQs ಒಳಗೆ ಒಂದು ನೋಡ್ರಿ 3 to 5 ಕ್ವೆಶ್ಚನ್ಸ್ ಅನ್ನು ಕವರ್ ಮಾಡ್ಕೋರಿ. ಅದ ಕ್ವೆಶ್ಚನ್ ನಿಮ್ಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಇತ್ತಂದ್ರೆ ಬಹಳ ಚಲೋ. ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಇದ್ದು ಫಿಕ್ಸ್ 5 ಕ್ವೆಶ್ಚನ್ಸ್ ಗಳು, 5 ರಿಂದ 6 ಕ್ವೆಶ್ಚನ್ಸ್ ಏನಿದಾವ ನ್ಯೂಮರಿಕಲ್, ಅವನಷ್ಟು ನೀವು ಕಂಪಲ್ಸರಿ ಪರ್ಫೆಕ್ಟ್ ಮಾಡಲೇಬೇಕು. ಅದಾದ ನಂತರ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಒಳಗೆ ಯಾವ್ದಾದ್ರು 2-3 ಕ್ವೆಶ್ಚನ್ ಪೇಪರ್ ತಗೋರಿ. ಇವು ಮೂರನ್ನು ನೋಡ್ಕೋರಿ. ಅದ್ರೊಳಗೆ ಯಾವ್ಲಿ 2 ಕ್ವೆಶ್ಚನ್ ಗಳು ಬಂದಾವ ಅಂತ ಒಂದು 5 to 8 ನ್ಯೂಮರಿಕಲ್ಸ್ ಅನ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಅಷ್ಟು ನೀವು ನೆನಪಿಟ್ಕೊಳ್ಳಿ ಸಾಕು. This is up to wave optics. Then we will go to dual nature of radiation ಅದ ಈ ಕಡೆ. Here we will have moving charge and magnetism we are done, electromagnetic induction we are done. Alternating currents ಅಷ್ಟು ನೋಡ್ರಿ. Alternating currents ಒಳಗ ಏನೇನ್ ಆಗ್ತದ, ಸೊ ಇದೊಂದು ಸ್ವಲ್ಪ ನೋಡೋಣ. So just be with me for another few minutes, so we will finish off this. How many are there? Still 4 people are there. Good.
ಸೊ ಅಲ್ಟರ್ನೇಟಿಂಗ್ ಕರೆಂಟ್ಸ್ ನೋಡ್ರಿ, 1 ಮಾರ್ಕಿನ ಪ್ರಶ್ನೆಗಳು ಏನೇನು ಬರ್ಬೋದು ಬಂದ್ರ, ಓಕೆ. ಪವರ್ ಫ್ಯಾಕ್ಟರ್ ಆಫ್ ಪ್ಯೂರ್ ಕೆಪಾಸಿಟರ್ ಕೇಳ್ತಾರ, ವ್ಯಾಟ್ಲೆಸ್ ಕರೆಂಟ್ ಕೇಳ್ತಾರ ನೋಡ್ರಿ. ಹೌ ಡಸ್ ಕೆಪಾಸಿಟನ್ಸ್ ರಿಯಾಕ್ಟನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ? ವ್ಯಾಟ್ಲೆಸ್ ಕರೆಂಟ್, and how does capacitive reactance vary with frequency? Capacitive reactance ಏನದಲ್ಲ ಅದು ಹೆಂಗ್ ವೇರಿ ಆಗ್ತದ ಫ್ರೀಕ್ವೆನ್ಸಿ ಜೊತೆ. Capacitive reactance vary with frequency. ಸೊ ಅದು ಹೆಂಗ್ ವೇರಿ ಆಗ್ತದೆ, ಇವು 1 ಮಾರ್ಕ್ ಈ ತರ ಪ್ರಶ್ನೆಗಳು ಬರ್ತಿರ್ತಾವ. 2 ಸೋರ್ಸಸ್ ಆಫ್ ಟ್ರಾನ್ಸ್ಫಾರ್ಮರ್ ಇವನ್ನೆಲ್ಲ ಕೇಳ್ತಾರ, ಬಟ್ ಮೋಸ್ಟ್ ಆಫ್ ದ ಟೈಮ್ 1 ಮಾರ್ಕ್ ಅಥವಾ 2 ಮಾರ್ಕಿನ ಕಡಿಮೆ ಪ್ರಶ್ನೆಗಳು ಬರ್ತಾವ. ಒಂದ್ ಯಾವ್ದಾರ ಬರ್ಬೋದು 1 ಮಾರ್ಕ್, 2 ಮಾರ್ಕ್ ಒಳಗೆ ಏನು ಬರೋದಿಲ್ಲ ಬಹಳ. So value of power factor of a pure capacitor, value of a power factor of a pure capacitor, value ನೆನಪಿಟ್ಟುಕೊಳ್ಳಿ ಅದನ್ನ ಬರೀರಿ. How is RMS voltage of AC related to peak voltage of AC voltage? RMS ಮತ್ತು peak voltage ಕನೆಕ್ಷನ್ ಏನದ ಆ ಫಾರ್ಮುಲಾ ನೆನಪಿಟ್ಟುಕೊಳ್ಳಿ. 3 ಮಾರ್ಕ್ ಒಳಗೆ ಇಂಪಾರ್ಟೆಂಟ್ ಯಾವ ನೋಡೋಣ. Explain the working of a transformer with a diagram and the 3 types of energy loss in transformer. ಇವೆರಡು ಇಂಪಾರ್ಟೆಂಟ್ ನೋಡಿ. ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ವರ್ಕಿಂಗ್. ಸೊ ಫಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ವಿತ್ ಡಯಾಗ್ರಾಮ್, 3 ಮಾರ್ಕ್ ಕೇಳ್ತಾರೆ. ಸೆಕೆಂಡ್, ವಾಟ್ ಆರ್ ದ 3 ಟೈಪ್ಸ್ ಆಫ್ ಲಾಸಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಟ್ರಾನ್ಸ್ಫಾರ್ಮರ್. ಇವು 3 ಮಾರ್ಕಿಂಗ್ ಎರಡು ಪ್ರಶ್ನೆಗಳು ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಇದಾದ ನಂತರ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಸ್ಟೋರ್ಡ್ ಇನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್. ಎನರ್ಜಿ ಸ್ಟೋರ್ಡ್ in a current carrying coil. So ಇದು ಕೂಡ ಹೈಯೆಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದೆ. ಇದಾದ ನಂತರ what is transformer? mention 2 sources of energy loss in a transformer. Transformer ಅಂದರೆ ಏನು and mention 2 sources of energy loss in a transformer. 2 sources of energy loss in a transformer. ಟ್ರಾನ್ಸ್ಫಾರ್ಮರ್ ಒಳಗೆ ಆಗ್ತಕ್ಕಂತ 2 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಯಾವ್ಯಾವ. ಸೊ ಇವು ಇಂಪಾರ್ಟೆಂಟ್ ಆಗ್ತವೆ. ಇಷ್ಟಾದ್ರೆ ಸಾಕು ಇಂಪಾರ್ಟೆಂಟ್ 3 ಮಾರ್ಕಿನ ಪ್ರಶ್ನೆಗಳು ಇವು ಯಾವ್ಯಾವು. ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ವಿತ್ ಡಯಾಗ್ರಾಮ್, 3 ಟೈಪ್ಸ್ ಆಫ್ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಡೆಫಿನಿಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂಡ್ 2 ಸೋರ್ಸ್ ಆಫ್ ಎನರ್ಜಿ ಲಾಸ್ ಆಫ್ ಟ್ರಾನ್ಸ್ಫಾರ್ಮರ್, ಎನರ್ಜಿ ಡೆರಿವೇಶನ್ ಆಫ್ ದ ಎನರ್ಜಿ ಸ್ಟೋರ್ಡ್ ಇನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್. ಈ 4 ಪ್ರಶ್ನೆಗಳು 3 ಮಾರ್ಕಿಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ 5 ಮಾರ್ಕಿನ ಪ್ರಶ್ನೆಗಳು ನೋಡ್ರಿ, ಅಗದಿ ಇಂಪಾರ್ಟೆಂಟ್ ಅಂದ್ರೆ ನ್ಯೂಮರಿಕಲ್ ಬರ್ತದ. ಒಂದ ಇಂಪಿಡೆನ್ಸ್, ಫೇಸ್, ಪವರ್ ಕಂಡುಹಿಡಿಯೋದು, ಅದು PYQ ರೀ. ಇದನ್ನ ಯಾವಾಗ ಕೇಳಿದಾರ ಅಂದ್ರೆ ನಿಮಗೆ 2021 ಮಾರ್ಚ್ ಒಳಗೆ ಕೇಳಿದಾರ್ರಿ, 15 ಒಳಗೆ ಕೇಳಿದಾರೆ, 19 ಒಳಗೂ ಕೇಳಿದಾರೆ. ಸೊ ಇದಾದ ನಂತರ ಸಲ 23 ಗುನು ಕೇಳಬಹುದು. ಸೊ ಆ ನ್ಯೂಮರಿಕಲ್ ಟ್ರಿಬಲ್ ಸ್ಟಾರ್ ನ್ಯೂಮರಿಕಲ್. ಸೊ ಆ ನ್ಯೂಮರಿಕಲ್ ಅನ್ನು ಪರ್ಫೆಕ್ಟ್ ಮಾಡ್ರಿ. ಅದೇ ತರ ಇರ್ತಕ್ಕಂತ ಇನ್ನೊಂದಿಷ್ಟು ನ್ಯೂಮರಿಕಲ್ ನೋಡಿ ನೀವು ಪರ್ಫೆಕ್ಟ್ ಮಾಡ್ಕೊರಿ. ನ್ಯೂಮರಿಕಲ್ ಬರ್ತದೆ ಇಲ್ಲಿ. ಅದಾದ ನಂತರ 2014 ಮತ್ತು 2016 ಒಳಗೆ ಇರ್ತಕ್ಕಂಥ ನ್ಯೂಮರಿಕಲ್ಸ್ ಇದಾವ. ನೀವು ಮ್ಯಾಕ್ಸಿಮಮ್ ಏನ್ ಮಾಡ್ರಿ 17, 18, 19 ಅಥವಾ ಲಾಸ್ಟ್ 21. 20 ಒಳಗೆ ಎಕ್ಸಾಮ್ ಆಗಿಲ್ಲ, 20 ಒಳಗೆ ಆಗಿಲ್ಲ ಸರ್ ಎಕ್ಸಾಮ್. ಐ ಥಿಂಕ್ 21 or 20 ಯಾವುದೋ ಒಂದು ಎಕ್ಸಾಮ್ ಆಗಿಲ್ಲ. ಅದನ್ನ ಬಿಡ್ರಿ, ಅದನ್ನ ಬಿಟ್ಟು ಉಳಿದದ್ದನ್ನ ಪರ್ಫೆಕ್ಟ್ ಮಾಡ್ತೀವಿ. 17, 18, 19 ಅಥವಾ ಲಾಸ್ಟ್ ಇಯರ್ 22. ಈ 4 ರಿಂದ 5 ಇಯರ್ದ ನ್ಯೂಮರಿಕಲ್ಸ್ ಸ್ವಲ್ಪ ಹೆಚ್ಚಿಗೆ ಲಕ್ಷ್ಯ ಕೊಡ್ರಿ. ಸೊ ಇದಾದ ನಂತರ ಅಗೇನ್ ನ್ಯೂಮರಿಕಲ್ಸ್ ಇದಾವೆ ಇಲ್ಲಿ. ಸೊ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದ ಇಂಪಿಡೆನ್ಸ್ ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ when an AC voltage is applied to it. ಇದೊಂದು ಡೆರಿವೇಶನ್ ಅದ, ಸ್ವಲ್ಪ ಇದನ್ನ ಲಕ್ಷ್ಯ ಕೊಡ್ಕೊಬೇಡಿ. ರೆಸೋನೆಂಟ್ ಫ್ರೀಕ್ವೆನ್ಸಿ ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ ನೋಡ್ರಿ, ನಿಮ್ಗೆ ಗೊತ್ತದ ಈಗಾಗಲೇ ಏನ್ ಹೇಳುವಂತ ಅವಶ್ಯಕತೆ ಇಲ್ಲ. ನ್ಯೂಮರಿಕಲ್ಸ್ LCR ಸೀರೀಸ್ ಸರ್ಕ್ಯೂಟ್ ಮೇಲೆನ ಬರ್ತಿರ್ತವೆ, ಹೆಚ್ಚಾಗಿ ಬರ್ತಿರ್ತವೆ. ಓಕೆ, ಸೊ ಆಟಮ್ಸ್ ನೋಡ್ರಿ, ನೆಕ್ಸ್ಟ್ ಚಾಪ್ಟರ್ ನಾನು ತಗೋತಾ ಇರೋದು ಆಟಮ್ಸ್. ಓಕೆ, ಆಟಮ್ಸ್ ಚಾಪ್ಟರ್ ಮೇಲೆ ಏನೇನದ ನೋಡ್ರಿ. ಓಕೆ, ನಾನು ಏನ್ ಹೇಳ್ತಾ ಇದ್ದೆ, ಯು ಹ್ಯಾವ್ ಟು ರೆಫರ್ ದಿಸ್ ಆಲ್ ಫಾರ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಇದ ಫಿಕ್ಸ್ ಅಲ್ಲ, ಇದನ್ನ ಫಿಕ್ಸ್ ಮಾಡ್ಕೊಳ್ಳಿಕ್ ಹೋಗಬೇಡಿ. ಸೊ ನೀವು ಓದ್ರಿ, ನೀವು ಇದನ್ನ ಹೇಳಿ ಸರಿ ಅನ್ಸಿದ್ರೆ ಅಷ್ಟೇ ತಗೋರಿ. ಓಕೆ, ಸರಿ ಅನ್ಸಿಲ್ಲ ಅಂದ್ರೆ ಎಲ್ಲ ಬಿಡ್ರಿ. ನೀವು ಓದಿದ ಪ್ರಕಾರ ಹೋಗ್ರಿ, ಹೆಚ್ಚಾಗಿ ಓದ್ರಿ. ನಾನು ಹೇಳಿದ್ರ ಜೊತೆಗೆ ನೀವು ಓದಿದಾಗ ನಿಮ್ಮೊಂದು ಕನ್ವಿಕ್ಷನ್ ಕ್ರಿಯೇಟ್ ಆಗ್ತದೆ. ಹೌದು, ಇದು ಬರ್ಬೋದು, ಇದು ಬರಲಿಕ್ಕಿಲ್ಲ ಅಂತ ಹೇಳಿ ನೀವು ಓದಿದಾಗ ಅವ್ರಿಗೆ ಹಂಗಾಗಿ ಅದು ಕನ್ವಿಕ್ಷನ್ ಕ್ರಿಯೇಟ್ ಆಗುದಿಲ್ಲ, ಸರಿಯಾಗಿ ಓದಿಕ್ ಆಗುದಿಲ್ಲ. ಸೊ ಓದಿದ ಆದ್ಮೇಲೆ ನೀವು ಒಂದಿಷ್ಟು PYQs ಅನ್ನು ನೋಡ್ಕೋರಿ, ಓದ್ರಿ, ಕಾನ್ಸೆಪ್ಟ್ ಗಳನ್ನು ನೋಡ್ಕೋತಾ ಹೋಗ್ರಿ, ಅವಾಗ ನಿಮ್ಗೆ ಈಸಿ ಆಗ್ತದ. ಸೊ ನೀವು ನಾನು 100% ಯಾವ ಕ್ವಶನ್ ಬರ್ತದ ಅಂತ ಹೇಳಿಕ್ ಆಗುದಿಲ್ಲ, ಬಟ್ 90% ಹೇಳಿದ್ ಬರ್ಬೋದು, 70 to 80% ನಾ ಹೇಳಿದ್ ಬರ್ಬೋದು. ಸೊ ಅದಕ್ಕೆ ಸ್ವಲ್ಪ
ನೀವು ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲಾನು ನೀವು ಕೂಡ ಒಂದ್ಸಲ ಸ್ಟಡಿ ಮಾಡ್ಕೊಳ್ಳಿ. ಅಟಮ್ಸ್ ಏನೇನಾಗ್ತದೆ ನೋಡ್ರಿ. ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಆಫ್ an electron orbit of hydrogen atom, series of hydrogen spectrum that lies in visible region. Mention one limitation of Bohr's atomic model. Bohr's atomic model ಅದು ನೋಡ್ರಿ, ಗ್ಯಾರಂಟಿ ಕ್ವಶನ್ ನೋಡ್ರಿ. ಇದರ ಮ್ಯಾಲ ಅದ್ರ ಅಟಾಮಿಕ್ ಮಾಡೆಲ್ ಬಗ್ಗೆ ಕೇಳ್ತಾನ, ಅದರ ಪಾಸ್ಟುಲೇಟ್ಸ್ ಕೇಳ್ತಾನ, ಅಥವಾ ಅದರ ಲಿಮಿಟೇಷನ್ಸ್ ಕೇಳ್ತಾನ. ಇದು ಕೆಮಿಸ್ಟ್ರಿ ಒಳಗೂ ಬರ್ತದ, ಸ್ವಲ್ಪ ನೀವು ಲಕ್ಷ ಕೊಡ್ರಿ. ದೆನ್ 3 ಮಾರ್ಕಿಂಗ್ ನೋಡ್ರಿ, ರೈಟ್ ಬೋರ್ ಪಾಸ್ಟುಲೇಟ್ಸ್ ಆಫ್ ಹೈಡ್ರೋಜನ್ ಅಟಾಮಿಕ್ ಮಾಡೆಲ್ ಅದ, ನಿಮಗೆ ಅದನ್ನ ಹೇಳಿದೀನಿ. ರೈಟ್ ದ 3 ಪಾಸ್ಟುಲೇಟ್ಸ್ ಆಫ್ ಬೋರ್ ಅಟಾಮಿಕ್ ಮಾಡೆಲ್ ಅಂತ. ಹೈಡ್ರೋಜನ್ ಅಟಮ್ ಮಾಡೆಲ್ ಅಥವಾ ಬೋರ್ ಅಟಾಮಿಕ್ ಮಾಡೆಲ್, ಅವು ತರದ ಪ್ರಶ್ನೆಗಳನ್ನ ಕೇಳಿದಾರೆ ಅಷ್ಟೇ. 5 ಮಾರ್ಕಿಗೂ ರೈಟ್ ದ ಬೋರ್ಸ್ ಅಟಾಮಿಕ್ ಮಾಡೆಲ್ ವಿತ್ ಲಿಮಿಟೇಷನ್. ಸೊ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತೂ ಫಿಕ್ಸ್ ನೋಡ್ರಿ. ಅವ್ನು 5 ಮಾರ್ಕಿಗೆ ಕೇಳಬಹುದು, 3 ಮಾರ್ಕಿಗೆ ಕೇಳಬಹುದು, 1 ಮಾರ್ಕಿಗೆ ಕೇಳಬಹುದು, 2 ಮಾರ್ಕಿಗೆ ಕೇಳಬಹುದು. ವಾಟ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಒಂದು ಕ್ವಶನ್ ಬರಲೇಬೇಕು ಕ್ವಶನ್ ಪೇಪರ್. ಓಕೆ, then by assuming Bohr's postulate, derive an expression for the radius of nth orbit of electron revolving around the nucleus in an hydrogen atom. ಇದನ್ನ ಕೇಳಬಹುದು. Shortest and longest wavelength of Banner series of hydrogen atom. 5 marking ನೋಡ್ರಿ, ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಕ್ವಶನ್ ಹೇಳ್ಬಿಡ್ತಾನೆ. Expression for the total energy of an electron in stationary state of hydrogen atom, assuming the expression for the radius. Derive an expression for the total energy of an electron in the stationary state of hydrogen atom, assuming expression for the radius. ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಅಟಮ್ ಸ್ಟೇಷನರಿ ಇದ್ರೊಳಗದ, ಅದರದ್ದು ಟೋಟಲ್ ಎನರ್ಜಿ ಎಷ್ಟು ಇರ್ತದ ಅದಕ್ಕೊಂದು ಡೆರಿವೇಶನ್ ಅದ. ಆ ಡೆರಿವೇಶನ್ ನೀವು ಪರ್ಫೆಕ್ಟ್ ಮಾಡಿದ್ರಿ, 5 marks done. Using Bohr postulate, derive the expression for the radius of nth stationary orbit of electron in hydrogen atom. Hence write the expression for Bohr's radius. ಇವು ಎರಡು ಡೆರಿವೇಶನ್ ಒಳಗ ಒಂದು ಡೆರಿವೇಶನ್ ಬರೋ ಚಾನ್ಸ್ 90% ಐತಿ. ಓಕೆ, ಇದಾದ ನಂತರ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಚಾಪ್ಟರ್ ಉಳಿತಿದ್ದ, ಸೊ ಅದನ್ನಷ್ಟು ನೋಡಿಬಿಡೋನು, ಮುಗ್ದ ಹೋಗ್ತದ. ಇಲ್ಲಿ ನೋಡ್ರಿ, ಟ್ರೂತ್ ಟೇಬಲ್ ಕೇಳ್ತಾರಿ. 1 ಮಾರ್ಕ್ 2 ಮಾರ್ಕ್ ಕೇಳಕ್ ಬಹಳ ಚಾನ್ಸ್ ಅದಾವು. ಆರ್ ಗೇಟ್, ಆಂಡ್ ಗೇಟ್, ನಾರ್ ಗೇಟ್, ಟ್ರೂತ್ ಟೇಬಲ್ ಪ್ರತಿಯೊಂದು ನೆನಪಿಟ್ಕೊಂಡ್ಬಿಡ್ರಿ. ಟ್ರೂತ್ ಟೇಬಲ್ ಇಂದ 1 ಮಾರ್ಕ್ ಅನ್ನ ಈಸಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್. 1 or 2 ಮಾರ್ಕ್ ಕೂಡ ಬರಬಹುದು ಇಫ್ ಯುವರ್ ಟೈಮ್ ಇಸ್ ಗುಡ್. ಅದ್ರ 1 ಮಾರ್ಕ್ ಬರ್ತದ ಅಕಾರ್ಡಿಂಗ್ ಟು ಸಿಚುವೇಶನ್. ಫೋಟೋ ಡಯೋಡ್ ಅದ್ರ ಯೂಸ್ ಏನು 2 ಮಾರ್ಕ್ ಕೇಳ್ತಾರ. ರೈಟ್ ದ ಲಾಜಿಕ್ ಸಿಂಬಲ್ ಅಂಡ್ ಟ್ರೂತ್ ಟೇಬಲ್ ಆಫ್ NAND ಗೇಟ್. Zener diode, how it is used as a voltage regulator, ಇವುಗಳನ್ನ ಕೇಳ್ತಾರ. ಗ್ಯಾರಂಟಿಡ್ 90% ಗ್ಯಾರಂಟಿಡ್ ಕ್ವಶನ್ ನೋಡ್ರಿ, ಯಾವಪ್ಪ ಅಂದ್ರೆ ಡಿಫರೆನ್ಸಸ್ ಬಿಟ್ವೀನ್ N ಟೈಪ್ ಅಂಡ್ P ಟೈಪ್ ಸೆಮಿಕಂಡಕ್ಟರ್. 2 ಕೇಳಬಹುದು, 4 ಕೇಳಬಹುದು, 3 ಕೇಳಬಹುದು. ಡಿಫರೆನ್ಸ್ ಯಾಕ್ರೆ ಕೇಳ್ಯಾವರು ನೀವು ಒಂದು 4 ನೆನಪಿಟ್ಕೊಂಡ್ಬಿಡ್ರಿ. ಸೊ ಬರ್ತದೆ ಡಿಫರೆನ್ಸಸ್ ಬಿಟ್ವೀನ್ N ಟೈಪ್ P ಟೈಪ್ ಸೆಮಿಕಂಡಕ್ಟರ್. ಟ್ರಿಬಲ್ ಸ್ಟಾರ್ ಕ್ವಶನ್. Zener diode, how it can be used as a voltage regulator, ಅದು ಕೂಡ ಟಾಪ್ ಮೋಸ್ಟ್ ಕ್ವಶನ್. ಲಾಜಿಕ್ ಸಿಂಬಲ್ ಅಂಡ್ ಟ್ರೂತ್ ಟೇಬಲ್ ಆಫ್ NAND ಗೇಟ್, NOR ಗೇಟ್, ಎಲ್ಲ ಗೇಟ್ಗಳು ಅಂತ ಒಂದು ಪ್ರಶ್ನೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ ಒಳಗೆ. ಇದಾದ ನಂತರ ಆಂಪ್ಲಿಫೈಯರ್ ಅಂದ್ರೆ ಏನು ಅದ್ರ ಬಗ್ಗೆ ನೆನಪಿಟ್ಕೋರಿ. ಇನ್ಪುಟ್ ರೆಸಿಸ್ಟೆನ್ಸ್, ಔಟ್ಪುಟ್ ರೆಸಿಸ್ಟೆನ್ಸ್, ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಆಫ್ ಎ ಟ್ರಾನ್ಸಿಸ್ಟರ್, ಇವನ್ನೆಲ್ಲ ಡೆಫಿನಿಷನ್ಸ್ ಗಳನ್ನು ಕೂಡ ಕೇಳಬಹುದು 2 ಮಾರ್ಕ್ ಗೆಲ್ಲ ಮಿಕ್ಸ್ ಮಾಡಿ. ರೈಟ್, ಡಿಫರೆನ್ಸಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಅವುಗಳನ್ನು ಕೂಡ 2 ಅಥವಾ 3 ಮಾರ್ಕ್ ಅಲ್ಲಿ ಬರಬಹುದು. Then Zener diode as a regulator, ಅದನ್ನು 2 ಮಾರ್ಕ್ ಅಥವಾ 3 ಮಾರ್ಕ್ ಅಲ್ಲಿ ಕೇಳಬಹುದು. ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಏನು, ವೇಲೆನ್ಸ್ ಬ್ಯಾಂಡ್ ಅಂದ್ರೆ ಏನು, ಎನರ್ಜಿ ಬ್ಯಾಂಡ್ ಅಂದ್ರೆ ಏನು, ಬ್ಯಾಂಡ್ ಬಗ್ಗೆ ಸೆಮಿಕಂಡಕ್ಟರ್ ಬ್ಯಾಂಡ್ ಇರ್ತಾವ. ಕಂಡಕ್ಷನ್ ಬ್ಯಾಂಡ್, ವೇಲೆನ್ಸ್ ಬ್ಯಾಂಡ್, ಎನರ್ಜಿ ಬ್ಯಾಂಡ್, ಸೊ ಅವುಗಳನ್ನು ಕೇಳಬಹುದು. ವಾಟ್ ಈಸ್ NAND ಗೇಟ್, ರೈಟ್ ಇಟ್ಸ್ ಲಾಜಿಕ್ ಸಿಂಬಲ್ ಅಂಡ್ ಟ್ರೂತ್ ಟೇಬಲ್. 3 ಡಿಫರೆನ್ಸಸ್ ಬಿಟ್ವೀನ್ N ಟೈಪ್ ಅಂಡ್ P ಟೈಪ್ ಸೆಮಿಕಂಡಕ್ಟರ್, ಇವೆಲ್ಲ 3 ಮಾರ್ಕ್ ಅಲ್ಲಿ ಬರ್ತಕ್ಕಂತ ಪ್ರಶ್ನೆಗಳು. ಸೊ ನೋಡ್ರಿ, ನೆಕ್ಸ್ಟ್ ಇದಾದ ನಂತರ ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಎನರ್ಜಿ ಬಾಂಡ್ ಇನ್ ಸಾಲಿಡ್ಸ್. On the basis of energy bands, distinguish between a metal, semiconductor and an insulator. Explain the working of PN junction diode as a fall wave rectifier with the circuit diagram. Top idro important question with the need circuit diagram. Explain the working of NPN transistor in common emitter mode, that is CE mode, as an amplifier with input and output waveform. Idu guaranteed question. Idr jotege in ಎರಡು guaranteed question. ಇದು ನೋಡ್ರಿ 5 star question ಅಂತ ಹೇಳ್ಬೋದು ಈ ಪ್ರಶ್ನೆಗೆ. What is rectification with relevant diagram and circuit and waveforms? Explain the working of a PN junction diode as a full wave rectifier. PN junction diode ಅನ್ನ full wave rectifier ಆಗಿ ನೀವು ಹೆಂಗ್ ನೋಡ್ತೀರಿ? What is rectification? Which relevant circuit diagram and waveforms? Explain the working of PN junction diode as a full wave rectifier. Okay, fine.
So another important question, what is rectification? That is explain the working of PN junction diode as a half wave rectifier. Draw the input and output waveform. So half wave rectifier full wave rectifier ಅನ್ನು ಇಲ್ಲಿ ಕೇಳಿದ್ದಾರೆ. ಸೊ ಅವು ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗ್ತವೆ. ಸೊ ಅದಕ್ಕೆ ನೀವು ಅವುಗಳನ್ನ ಲಕ್ಷ್ಯ ಕೊಡಬೇಕು. ಸೊ ಇನ್ ಎರಡು ಚಾಪ್ಟರ್ ಇದಾವ ನೋಡ್ರಿ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್. ಸೊ ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಫಾಸ್ಟ್ ಹೇಳ್ತೀನಿ ನೋಡ್ರಿ, ಟೈಮ್ ಇಲ್ಲ ನನಗೆ ಆ ಕಾರಣದಿಂದ ಮತ್ತೆ ಇನ್ನೊಂದ್ಸಲ ಬೇಕಿದ್ರೆ ಇನ್ನೊಂದ್ಸಲ ಮಾಡೋಣ ಇನ್ನೊಂದು ವಿಡಿಯೋವನ್ನ. ಫೋಟಾನ್ ಮಾಸ್ ಏನು, ಜೊತೆಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಎ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ವೇರಿ ವಿತ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅದೇಂಗ. ಸೊ ಇಂಪಾರ್ಟೆಂಟ್, ಟೂ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಓಕೆ, ರೈಟ್ ಎನಿ ಟೂ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, ಅದು ಇಂಪಾರ್ಟೆಂಟ್ ಆಗ್ತದೆ. ಇದ್ರ ಜೊತೆಗೆ write the expression for d Broglie wavelength of electron in terms of electric potential and explain the terms used. Three characteristics of photon. Write the experimental observations of photoelectric effect. Define the terms threshold frequency, work function, stopping potential. Ivu important questionಗಳು. Three experimental observations of photoelectric effect. Photoelectric effect ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, 2 ಮಾರ್ಕ್ ಒಳಗೆ ಬರ್ಬೋದು, 3 ಮಾರ್ಕ್ ಒಳಗೆ ಬರ್ಬೋದು. 3 types of emission ಕೇಳ್ತಾರ. ಸೊ 5 ಮಾರ್ಕ್ ಇದೆ, ಇದರ ಮೇಲೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನೋಡೋಣ ಜಸ್ಟ್ ಇದಾವೆ. ಸೊ ಒಂದು ನ್ಯೂಮರಿಕಲ್ ಬರ್ತದೆ, ಸೊ ನ್ಯೂಮರಿಕಲ್ ಅನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡ್ಕೊಳ್ಳಿ. ಈಗಾಗಲೇ ಹೇಳಿದಂಗೆ ನ್ಯೂಕ್ಲಿಯೈ ಒಂದು ಸಣ್ಣ ಚಾಪ್ಟರ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ರೇಡಿಯೋ ಆಕ್ಟಿವ್ ಡಿಕೇ ಲಾ, ಐಸೋಟೋಪ್ಸ್, ಬೈಂಡಿಂಗ್ ಎನರ್ಜಿ, SI ಯೂನಿಟ್ ಆಫ್ ರೇಡಿಯೋ ಆಕ್ಟಿವಿಟಿ. ಸೊ ದೆನ್ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಹಾಫ್ ಲೈಫ್ ಅಂದ್ರೆ ಏನು, ದೆನ್ ಹಾಫ್ ಲೈಫ್ ಮೀನ್ ಲೈಫ್ ಅದರದ ರಿಲೇಷನ್ ಏನೇನಿರ್ತದ. ಸೊ ಇವುಗಳೆಲ್ಲ ನಿಮಗೆ 2 ಮಾರ್ಕಿಗೆ ಬರ್ತಕ್ಕಂಥದ್ದು. ಓಕೆ, ರೇಡಿಯಸ್ ಆಫ್ ದ ನ್ಯೂಕ್ಲಿಯೈ ಅಂಡ್ ಅದರ ಮಾಸ್ ನಂಬರ್ ಏನ್ ಕನೆಕ್ಷನ್ ಅದ ಅವುಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. 3 ಪ್ರಾಪರ್ಟೀಸ್ ಆಫ್ ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, 3 ಮಾರ್ಕಿಗೆ. ಸ್ಟೇಟ್ ಎನಿ 3 ಪ್ರಾಪರ್ಟೀಸ್ ಆರ್ 3 ಪ್ರಾಪರ್ಟೀಸ್ ಆರ್ 3 ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇಂಪಾರ್ಟೆಂಟ್ ಕ್ವಶನ್. ಹಾಫ್ ಲೈಫ್ ಪೀರಿಯಡ್ ಆಫ್ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಅಂದ್ರೆ ಏನು, ಅರೈವ್ಡ್ ದ ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ ಅಂಡ್ ಡಿಕೆ ಕಾನ್ಸ್ಟೆಂಟ್, ಅದನ್ನ ನೆನಪಿಟ್ಕೊಳ್ಳಿ. Write any 3 differences between nuclear fission and nuclear fusion. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇದಾದ ನಂತರ ಡೆಫಿನೆಟ್ಲಿ ಅನದರ್ ಒಂದು 5 ಮಾರ್ಕ್ ಇಂದ ನ್ಯೂಮರಿಕಲ್ಸ್ ಟೈಪ್ ಅದ, ಸೊ ಅದನ್ನ ನೀವು ನೆನಪಿಟ್ಕೊಳ್ಳಿ. ಸೊ ಇಷ್ಟ ಆತಂದ್ರೆ ಈ ಚಾಪ್ಟರ್ಗಳು ಮುಗಿದು. ಸೊ ಇಷ್ಟು ಸಾಕು. ಸೊ ಇಷ್ಟನ್ನು ನೀವು ಮಾಡಿದ್ರೆ ನೀವು ಒಂದು 50ರಿಂದ ಇಷ್ಟು ನಾನು ಹೇಳಿದ್ರೊಳಗ ಒಂದು 50 to 60 ಮಾರ್ಕ್ ಮಿನಿಮಮ್ ಪ್ರಶ್ನೆಗಳನ್ನ, ಅಥವಾ ನೀವು 50 to 65 ಹಿಡ್ಕೋಬಹುದು. ಇದನ್ನ ಇಷ್ಟು ಕ್ವಶನ್ಸ್ ಗಳನ್ನ, ಇಷ್ಟು ಅಂಕದ ಪ್ರಶ್ನೆಗಳನ್ನ ನೀವು MCQ ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆಪ್ಷನ್ಸ್ ಗಳು ಹೆಚ್ಚಿಗೆ ಇರ್ತಾವ, ಆದಷ್ಟು ನೀವು ಹೆಚ್ಚಿಗೆ ಕ್ವಶನ್ಸ್ ಗಳನ್ನ ಮಾಡ್ಕೊಂಡು ಹೋಗ್ರಿ. ಸೊ ಸಾಧ್ಯ ಆದ್ರೆ ಟೈಮ್ ಇರ್ತದ 70 ಮಾರ್ಕ್ 100 ಮಾರ್ಕ್ 3 ಅವರಿಗೆ ಮ್ಯಾಥ್ಸ್ ಬರ್ದಿರ್ತೀರಿ, 70 ಮಾರ್ಕ್ ಫಿಸಿಕ್ಸ್ ಬರ್ದು ಎಷ್ಟೊತ್ತ. ಸೊ ಅದಕ್ಕೆ ಎಲ್ಲಾ ಕ್ವಶನ್ಸ್ ಗಳನ್ನ ಒಂದೊಂದು ಎಕ್ಸ್ಟ್ರಾ ಸಾಲ್ವ್ ಮಾಡಿ ಬಂದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.